ಎಲ್ರಿಗೂ ನಮಸ್ಕಾರ. ಬ್ಲಿಂಕ್ ಸಿನಿಮಾದ ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಮೀರಾ ಬಿಳುವಾಯಿ. ಬ್ಲಿಂಕ್ ಸಿನಿಮಾ ಸಾಕಷ್ಟು ಕುತೂಹಲದ ಜೊತೆಗೆ ಸದ್ದು ಸುದ್ದಿಯನ್ನು ಮಾಡ್ತಾ ಇರುವಂತಹ ಸಿನಿಮಾ. ನಾವು ಈಗಾಗಲೇ ಸಿನಿಮಾದ ನಟರ ಜೊತೆ ಮಾತನಾಡಿದ್ದೀವಿ. ಅದ್ಭುತವಾದಂತಹ ತಾರಾಗಣ ಇದೆ. ಸಿನಿಮಾ ಬಗ್ಗೆ ಈಗಾಗಲೇ ಕುತೂಹಲ ಹೆಚ್ಚಾಗಿರೋದ್ರಿಂದಾಗಿ 2 ಆಧಾರ ಸ್ತಂಭಗಳ ಜೊತೆಗೆ ಮಾತನಾಡೋದಕ್ಕೆ ಈಗ ನಾನು ಕೂತಿದ್ದೀನಿ. ಒಬ್ಬರು ಈ ಸಿನಿಮಾದ ಕನಸನ್ನು ಕಂಡವರು, ಇನ್ನೊಬ್ಬರು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತವರು. ಮೊದಲಿಗೆ ನಮ್ಮ ಜೊತೆಗಿದ್ದಾರೆ ನಮ್ಮ ಬ್ಲಿಂಕ್ ಸಿನಿಮಾದ ನಿರ್ದೇಶಕರು. ನೋಡೋದಕ್ಕೆ ನೀವು ಪುಟ್ಟ ಹುಡುಗ ಅಂತ ಏನು ಡಿಗ್ರೇಡ್ ಮಾಡೋದಕ್ಕೆ ಹೋಗಬೇಡಿ. ಈಗಾಗಲೇ ರಂಗಭೂಮಿಯಲ್ಲಿ 40ಕ್ಕೂ ಅಧಿಕ ನಾಟಕಗಳನ್ನು ಅಲ್ಲಿ ನಿರ್ದೇಶನ ಮಾಡಿದ್ದಾರೆ, ಬರೆದಿದ್ದಾರೆ ಅವರು. ಅದರ ಜೊತೆಗೆ ಬ್ಲಿಂಕ್ ಅನ್ನುವಂಥ ಒಂದು ವಿಭಿನ್ನವಾದಂಥ ಪ್ರಾಜೆಕ್ಟನ್ನು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೆಷ್ಟು ಜೀನಿಯಸ್ ಅಂತ ಹೇಳಿ ನೀವು ಯೋಚನೆ ಮಾಡ್ಬೋದು. ಹಾಗಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮ್ಮ ಶ್ರೀನಿಧಿ ಬೆಂಗಳೂರು ಅವರಿಗೆ. ಥ್ಯಾಂಕ್ ಯು ವೆರಿ ಮಚ್. ನಾವು ನಿಮ್ಮ ಮಾತಿನ ಅಭಿಮಾನಿ. ಅಯ್ಯೋ, ನಾನು ನಿಮ್ಮ ಸಿನಿಮಾದ ಅಭಿಮಾನಿ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ. ಕೆಲವೊಬ್ರು ಕನ್ನಡ ಮಾತಾಡುವಾಗ ಕನ್ನಡ ಖುಷಿ ಆಗುತ್ತಂತೆ, ಅವ್ರು ಕನ್ನಡ ಮಾತಾಡುವಾಗ ಕನ್ನಡ ಖುಷಿ ಆಗುತ್ತೆ, ಅಪರ್ಣ ಅವ್ರು ಕನ್ನಡ ಮಾತಾಡುವಾಗ ಕನ್ನಡ ಖುಷಿ ಆಗುತ್ತೆ. ಹಾಗೆ ಮುಂದೆ ನೀವು ಕನ್ನಡ ಮಾತಾಡುವಾಗ ಕನ್ನಡ ಖುಷಿ ಆಗುತ್ತೆ. ನಂಗೆ ಇನ್ನು ಮಾತು ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಒಂದು ಸಿನಿಮಾ ಬಗ್ಗೆ ಒಲವಿದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನಂಗೆ ಸಿನಿಮಾ ಬಗ್ಗೆ ಒಲವಿದೆ, ಸಿನಿಮಾ ಕ್ಷೇತ್ರದಲ್ಲಿರೋರ ಬಗ್ಗೆ ಗೌರವ ಇದೆ ಅಂಥೇಳಿ. ಆದರೆ ತನ್ನನ್ನು ನಂಬಿಕೊಂಡು ಒಂದು ಕುಟುಂಬ ಇದೆ ಅಂತ ಗೊತ್ತಿದ್ರೂ ಕೂಡ ತನ್ನವರಿಗೋಸ್ಕರ, ಅಂದರೆ ರಂಗಭೂಮಿಯಲ್ಲಿ ತನ್ನ ಜೊತೆಯವರಿಗಿದ್ದವ್ರಿಗೋಸ್ಕರ ಕನ್ನಡಕ್ಕೊಂದು ಒಳ್ಳೆ ಸಿನಿಮಾ ಬರಲೇಬೇಕು ಅನ್ನುವಂಥ ಹಸಿವಿನಿಂದ ತಾನು ಮಾಡ್ತಾ ಇದ್ದಂಥ IT ಕೆಲಸವನ್ನು ಬಿಟ್ಟು ಸಿನಿಮಾದ ನಿರ್ಮಾಪಕರಾಗಿರುವಂತಹ ನಮ್ಮ ಬ್ಲಿಂಕ್ ಸಿನಿಮಾದ ಅನ್ನದಾತರು ನಮ್ಮ ಜೊತೆಗಿದ್ದಾರೆ. ರವಿಚಂದ್ರ AJ ಅವರು. ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲ ಅಂದರೆ ನೀವು ಮೊದಲನೇದಾಗಿ ಒಂದೇ ಸತಿ ನಿಮ್ಮದು ಸ್ಕೆಡ್ಯೂಲ್ ಇತ್ತು, ನಿಮ್ದು ಆಲ್ರೆಡಿ ಬ್ಯುಸಿ ಇತ್ತು, ಎಲ್ಲ ಕಡೆ ನಿಮ್ಮದು ಬ್ಲಾಕಿಂಗ್ ಇತ್ತು. ಬಟ್ ಕಾಲ್ ಮಾಡಿದ ತಕ್ಷಣ ನೀಟಾಗಿ ರೆಸ್ಪಾಂಡ್ ಮಾಡಿ ನಮ್ಮದು ಇಂಟ್ರ್ಯೂ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅದು ನಮಗೆ ಭಾಳ ಖುಷಿ. ಆ್ಯಂಡ್ ನಿಮ್ಮದು ಇಂಟರ್ವ್ಯೂಗಳು ನಾವು ಇಂಟರ್ನೆಟ್ನಾಗ ನೋಡಿದ್ವಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಫ್ಲಾಲೆಸ್ ಆಗಿ ಆರಾಮ್ ಮಾತಾಡ್ತೀರಿ, ಅದು ಕೇಳೋಕ್ಕೆ ಚಲೋ, ನಮ್ಗೆ ಖುಷಿ ಸಿಗುತ್ತೆ. ಆ ಥರ ಮಾತಾಡೋರು ಭಾಳ ಕಮ್ಮಿ ಇದ್ದಾರೆ. ಆ್ಯಂಡ್ ವಿಚಾರಗಳು ನೀಟಾಗಿ ಅದು ಮುಟ್ಟಬೇಕು ಮಂದಿಗೆ, ಅವು ಮುಟ್ಟಂಗೆ ನೀವು ಮಾತಾಡ್ತೀರಿ. ಬಟ್ ನಾವು ಅವಾಗಲೇ ನೀವು ಒಂದು ಮಾತು ಹೇಳ್ತಿದ್ದೆ, ನಮ್ಮ ಮೂವಿ ಮುಖಾಂತರ ಮುಂದಿನ ದಿನಗಳಲ್ಲಿ ನೀವು ಆದಷ್ಟು ಸಂದರ್ಶನಗಳನ್ನು ಮಾಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಅದು ಚೆನ್ನಾಗಿ ಮೂಡ್ ಬರುತ್ತೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಟುಡೇ ಆ್ಯಂಡ್ ಸೋ ಸ್ವೀಟ್. ಈಗ ಬ್ಲಿಂಕ್ ಮೂವಿ ರಿಲೀಸ್ ಆದಮೇಲೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಈ ಸಿನಿಮಾದ ಇಂಟರ್ವ್ಯೂ ಮಾಡಿದ್ದೀನಿ ಗೊತ್ತಾ ಅಂತ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನಿರ್ದೇಶಕರಿಗೆ ಥ್ಯಾಂಕ್ ಯು. ನನಗೆ ಟೀಸರ್ ಮಾತ್ರ ಅಲ್ಲ, ಶೋ ರೀಲನ್ನು ಕೂಡ ತೋರಿಸಿದ್ದಕ್ಕಾಗಿ. ಅದ್ಭುತವಾದಂತಹ ಸಿನಿಮಾದ ಬಗ್ಗೆ ಮಾತಾಡಬೇಕು. ಆದರೆ ಅದಕ್ಕೂ ಮುನ್ನ ಶ್ರೀನಿಧಿ ಬೆಂಗಳೂರು ಅವರೇ, ಸಾಮಾನ್ಯವಾಗಿ ನಾವು ನೋಡ್ತೀವಿ ಯಾರಾದರೂ ದಾಸರಳ್ಳಿನೋ ಪೀಣ್ಯನೋ ಗೊರಗಂಟೆಪಾಳ್ಯನೋ ಇಟ್ಟಿರ್ತಾರೆ, ನೀವು ಇಡೀ ಬೆಂಗಳೂರೇ ಇಟ್ಟಿದ್ದೀರಲ್ಲ ಹೆಸರಲ್ಲಿ. ಅಂದರೆ ಅದು ಬೆಂಗಳೂರು, ಅದು ಫೇಸ್ಬುಕ್ಗೆ ಅಂತ ಇಟ್ಟಿದ್ದು. ಅಂದರೆ ಫಸ್ಟು ಶ್ರೀನಿಧಿ ಅಂತ ಇಟ್ಟರೆ ಅದು ಬೇರೆ ಥರ ಕೊಡಿ, ಆಲ್ರೆಡಿ ಹೆಸರಿದೆ ಅಂತ ಹೇಳ್ತಿರ್ತಲ್ಲ ಇಮೇಲ್ ಕೊಡುವಾಗ. ಹೌದು, ನನ್ನ ಫ್ರೆಂಡ್ಸ್ 10 ಜನ ಶ್ರೀನಿಧಿ ಇದ್ದಾರೆ. ಅದೇ ಮತ್ತೆ ಫಸ್ಟು ಕನ್ನಡಿಗ ನಿಧಿ ಅಂತ ಇಟ್ಕೊಂಡಿದ್ದೆ. ಅವಾಗ ಎಲ್ಲ ಕೇಳಿ ನೀನು ಒಬ್ಬನೇನ ಇರೋದು ಕನ್ನಡಿಗ ಅಂತ. ಅದಕ್ಕೆ ಬೇಡ ಸುಮ್ಮನೆ ಯಾಕೆ ಅಂದ್ಕೊಂಡು ಬೆಂಗಳೂರಿಗೆ ಸೀಮಿತ ಮಾಡ್ಕೊಂಡಿದ್ದೀನಿ ಈಗ, ಶ್ರೀನಿಧಿ ಬೆಂಗಳೂರು. ಈಗ ಅದಕ್ಕೂ ಯಾರಾದರೂ ಮಾತಾಡಿದ್ರೆ ಶ್ರೀನಿಧಿ ಚಾಮರಾಜಪೇಟೆ ಏರಿಯಾನ ಇದು ಮಾಡ್ಕೊಂಡು ಬ್ಲಿಂಕ್ ಶ್ರೀನಿಧಿ, ಅದು ಒಳ್ಳೇದು. ಹಂಗಾದ್ರೆ ಆದರೂ ಈಗ ಕಿಚ್ಚ ಸುದೀಪ್ ಥರ ಬ್ಲಿಂಕ್ ಶ್ರೀನಿಧಿ. ಎಷ್ಟೋ ಈಗ ಜೇಮ್ಸ್ ಚೇತನ್ ಅಂತೆಲ್ಲ ಹೇಳ್ತೀವಲ್ಲ, ಆ ಥರ ನಿರ್ದೇಶಕರ ಜೊತೆ ಅವ್ರ ಸಿನಿಮಾದ ಹೆಸರುಗಳು ಅಂಟುಕೊಂಡ್ರೆ ಅದಕ್ಕಿಂತ ಸಕ್ಸಸ್ ಯಾವುದೂ ಇಲ್ಲ. ಗುಡ್. ಬಟ್ ಅದೇ ಸಿನಿಮಾ ಜೊತೆಗೆ ಉಳ್ಕೊಳ್ಳೋದು ಬೇಡ. ನೆಕ್ಸ್ಟ್ ಬಂದಾಗ ಆ ಸಿನಿಮಾ ಶ್ರೀನಿಧಿ ಡ್ಯಾಶ್ ಶ್ರೀನಿಧಿ, ಆಮೇಲೆ ಇವ್ರು ಬೇರೆ ಬೈಗಳು. ನೀವೆಷ್ಟು ಫೇಸ್ಬುಕ್ ಪ್ರೊಫೈಲ್ ಹೆಸರುಗಳನ್ನ ಚೇಂಜ್ ಮಾಡ್ಬೇಕು ಯೋಚನೆ ಮಾಡಿ. ಈ ಏಜಿಗೆ ಆಲ್ರೆಡಿ 40 ನಾಟಕಗಳನ್ನು ಬರೆದಿದ್ದಾರಂತೆ. ಇನ್ನು 50 ಆಗೋಷ್ಟೊತ್ತಿಗೆ ಎಷ್ಟು ಸಿನಿಮಾಗಳು ಬರ್ಬೋದಲ್ವಾ? ಅಷ್ಟು ವರ್ಷ ಇರ್ಬೇಕು ಮನುಷ್ಯರು. ಈಗ ಒಬೆಸಿಟಿ, ಪೊಲ್ಯೂಷನ್ನು, ನಾವು ಹಂಗೆ ಬ್ಯಾಡ್ ನೇಚರು, ಫುಡ್ ನಮ್ಮ ಕನ್ಸಂಪ್ಷನ್ನು, ಈ ಸ್ಲೀಪ್ ಟೈಮಿಂಗು ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಅದು ಫಿಲಮ್ ಫೀಲ್ಡು, ನಿಮ್ಮ ಫೀಲ್ಡು ಎಲ್ಲ ನಮ್ಮದು ಟೈಮಿಂಗ್ ಇಲ್ಲ, ಸ್ಕೆಡ್ಯೂಲಿಂಗ್ ಇಲ್ಲ. ಭೂಮಿಗೆ ನೀವು ಬೇಕು, ಹಾಗಾಗಿ ಭೂಮಿ ಅಷ್ಟು ಬೇಗ ನಿಮ್ಮನ್ನು ಬಿಟ್ಕೊಡಲ್ಲ ಬಿಡಿ. ರವಿಚಂದ್ರ ಅವರೀಗ ಒಬ್ಬ ನಿರ್ಮಾಪಕನಾಗಿ ಮೊದಲ ಸಿನಿಮಾ ಆಗಿರೋದ್ರಿಂದಾಗಿ ಯಾವುದೇ ನಿರ್ಮಾಪಕ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು 10,000 ಇದೆ ಅಂತ ಅಂದ್ಕೊಳ್ಳೋಣ, ಯಾರಾದರೂ ಏನು ಯೋಚನೆ ಮಾಡ್ತಾರೆ, ಎಲ್ಲಿ ಇನ್ವೆಸ್ಟ್ ಮಾಡಲಿ, ಬಂಗಾರಕ್ಕೆ ಹಾಕಲಾ, ಸೈಟ್ಗೆ ಹಾಕಲಾ, ಎಲ್ಲಿ ನನಗೆ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಒಂದು ಹೊಸ ತಂಡ, ಎಲ್ಲರೂ ಹಸಿವಿದೆ ಹೌದು, ಆದರೆ
ಎಷ್ಟು ಅನ್ನ ಸಿಗುತ್ತೆ ಅನ್ನೋದು ಖಂಡಿತವಾಗಿ ಗೊತ್ತಿರೋದಿಲ್ಲ ಅಂತ ಹೇಳಿ. ಹಾಗಾಗಿ ಈ ಹೊಸ ತಂಡಕ್ಕೆ ಕೆಲಸ ಬಿಟ್ಟು ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸ್ಟ್ರಾಂಗ್ ರೀಸನ್ ಅಂತಂದರೆ ಶ್ರೀನಿಧಿನೇ, ಮತ್ತು ಬೇರೆದೇನಿಲ್ಲ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಫುಲ್ ಟೈಮ್ ಜೊತೆ ಕಂಟಿನ್ಯೂಸ್ 3-4 ನಾನು ಫ್ರೀಲ್ಯಾನ್ಸ್ ಜಾಬ್ಗಳು ಮಾಡ್ತಿದ್ದೆ, ಅಂದರೆ ಬಿಸ್ನೆಸ್ಗಳು ನಡೆಸ್ಕೊಂಡಿದ್ದೀನಿ, ಮಾಡ್ಕೊಂಡಿದ್ದೀನಿ. ಬಟ್ ಅಲ್ಲಿ ಅಂದರೆ ಆ ಟೈಮಲ್ಲಿ ನಾನು ಪ್ರೊಸೆಸಲ್ಲಿ ಕಲ್ತಿದ್ದೇನೆಂದರೆ ಒಂದು ಟೈಮಿಗೆ ಒಂದೇ ದೋಣಿ ಮೇಲೆ ನಡಿಬೇಕು, ಒಂದು ಟೈಮಿಗೆ ಒಂದೇ ಕೆಲಸ ಮಾಡಬೇಕು. ಬಟ್ ಪಿಕ್ಚರ್ ಅಂದರೆ ನಮ್ಮದು ಮುಹೂರ್ತ ಆಗಿ ನಮ್ಮದು ಟೀಸರ್ ಬಿಟ್ಟ ಮೇಲೆ ನಾನು ಫುಲ್ ಟೈಮ್ ಜಾಬ್ ಬಿಟ್ಟಿದ್ದು. ಆ್ಯಂಡ್ ಮನೆಯವ್ರಿಗೂ ಗೊತ್ತಿರಲಿಲ್ಲ, ನಮ್ಮ ಪಿಕ್ಚರ್ ಮಾಡತ್ತೀನಿ ನಮ್ಮ ಅಪ್ಪ ಗೊತ್ತಿರಲಿಲ್ಲ. ಟೀಸರ್ ಬಿಟ್ಟು ಅದು ಏನೋ ನ್ಯೂಸ್ ಪೇಪರ್ನಾಗ ಅದು ನೋಡ್ಯಾರವರು, ಮಗ ಪಿಕ್ಚರ್ ಮಾಡತ್ತೀನಿ. ಏನು ಸರ್ಪ್ರೈಸ್ ಕೊಟ್ರಿ ನೀವು ಇವರಿಗೆ? ಅದೇ ಬಟ್ ನಮ್ಮ ಫಸ್ಟ್ ಕೇಳಿದ್ ನಮ್ಮ ಅಪ್ಪ ಅದೇ ಎಲ್ಲಿಂದ ರೊಕ್ಕ, ರೊಕ್ಕ ಎಲ್ಲಿಂದ ತೊಗೊಂಬಂದು ಹೆಂಗೆ ಮಾಡತ್ತಿ ಪಪ್ಪ, ದುಡ್ದೇನು ರೀ ಪಪ್ಪ ಅಂದ್ರೆ ಪಿಕ್ಚರ್ ಅಂದ್ರೆ ಏಟೋ ಕೋಟಿ 100 ಕೋಟಿ ಮಾಡ್ತಾ, ಕಾಂತಾರ ಇಟ್ಟು ಮಾಡ್ತು, ಇದು ಇಷ್ಟು ಮಾಡ್ತಂತಾರೆ, ನಿನ್ನ ಮಲ್ಲಿಂದ ಎಲ್ಲಿ ಕೋಟಿ ರೊಕ್ಕ ಎಲ್ಲಿಂದ 1 ಕೋಟಿ ಎಲ್ಲಿಂದ ಅದು ಅಂತಂತಾರೆ. ಇಲ್ರಿ ಪಪ್ಪ ಸಣ್ಣದ ಬಜೆಟ್ ಒಳಗೆ ಮಾಡ್ಬೇಕಲ್ಲತ್ತೀನಿ, ನಾವು ದುಡಿದ್ರದಾಗ ಮಾಡ್ಬೇಕಲ್ಲತ್ತೀನಿ ಅಂತೇಳಿ ಆ ಥರ ಪಿಕ್ಚರ್ ಚಾಲು ಆಗಿದ್ದು. ಮೋರ್ ದೆನ್ ದಟ್ ವಿಷನ್ನು ಮ್ಯಾಮ್, ಅಂದರೆ ಟೀಮಲ್ಲಿ ಶ್ರೀನಿಧಿ ಅವ್ರು ಹೆಂಗೆ ಕೆಲಸ ಮಾಡ್ತಾರಲ್ಲ ಅಷ್ಟೇ ಶ್ರದ್ಧೆಯಿಂದ ನಮ್ಮ ಸಂಜೀವಂಗೆ ನೋಡಿದ್ದು ನಾನು ಟಿಲ್ ಟುಡೇ. ಅವನಿಗೆ ಈಗಲೂ ನೀವು ಕೇಳಿದ್ರೆ ಮದ್ದೂರಲ್ಲಿ 2ನೇ ದಿನ ಈ ಟೈಮಿಗೆ ಶೂಟ್ ಮಾಡಿರೋದು ವಿಡಿಯೋ ತೆಗೆದುಕೊಡು ಅಂದರೆ ತೆಗೆದುಕೊಡ್ತಾರೆ ಅವರು. ಮಿಡ್ ನೈಟಲ್ಲೂ ಕೇಳಿದ್ರು. ಅಂದರೆ ಅಷ್ಟು ಅಂದರೆ ಡಿಸಿಪ್ಲಿನ್ಡು, ಅಷ್ಟು ಶಾರ್ಪ್ ಇರೋ ಎಡಿಟರ್ ನಮಗೆ. ನಿಧಿ ಅವ್ರಿಗೆ ಹೀ ಈಸ್ ಆಲ್ವೇಸ್ ದೇರ್ ಆ್ಯಸ್ ಎ ಎಡಿಟರ್ ಆಗಿ ಕಂಟಿನ್ಯೂಯಸ್. ಮೇ ಬಿ ಒಂದು 10-12 ಸಲ ಡ್ರಾಫ್ಟ್ ತೆಗೆದಿದ್ದೀವಿ ನಾವು. ಅಂದರೆ ನಮಗೆ ನೆನಪೇ ಇರಲ್ಲ. ಯಾರಾದರೂ ಯಾವುದೋ ಒಂದು ಬ್ಲಾಕ್ ಶೂಟಿಂಗ್ ಹೇಳಿದ್ರೆ ಹೌದಾ ಅವತ್ತು ಏನು ಮಾಡಿದ್ವಿ ಅಂತ ನನಗೆ ಈಗ ನೆನ್ನೆದೇ ಮರ್ತೋಗ್ಬಿಟ್ಟಿರುತ್ತೆ ಏನಾಯ್ತು ಅಂತ. ಅವ್ನಿಗೆ ಯಾವುದೋ 2 ವರ್ಷದಿಂದ ಆ ಡೇಟ್ಗೆ ಯಾವ ಟೈಮ್ಗೆ ಏನು ಶೂಟ್ ಮಾಡಿದ್ವಿ ಗೊತ್ತು, ಯಾರಿಗಾರ ಇದ್ದಾಗ ಇಟ್ಟಿರ್ತಾರೆ ಅಷ್ಟು ಚೆನ್ನಾಗಿ. ಅಂದರೆ ಆ ಥರ ಇದ್ರೆ ನಿಮ್ಗೆ ಎಷ್ಟು ಸ್ವಲ್ಪ ಈಸಿ ಉಸಿರಾಡೋ ಟೈಮ್ ಆದರೂ ಸಿಗುತ್ತೆ. ಇಲ್ಲ ಅದೇ ನಮ್ಮ ಟೀಮ್ ನಮ್ಮ ಸ್ಟ್ರೆಂತ್. ಇಲ್ಲ ಅದೇ ಸ್ಟ್ರೆಂತು. ಮತ್ತು ಅವನು ಅಂದರೆ ಯಾಕೆ ಇವತ್ತು ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಹೀ ಈಸ್ ಸಪೋರ್ಟಿಂಗ್ ಪಿಲ್ಲರ್. ಅಂದರೆ ಶ್ರೀನಿಧಿ ಅವ್ರು ನಂಗೆ ಎಷ್ಟು ನನಗೆ ಬೆನ್ನೆಲುಬು, ಸಂಜೀವನು ನಂಗೆ ಅಷ್ಟೇ. ಆ್ಯಸ್ ಎ ಪ್ರೊಡ್ಯೂಸರ್ ಜಾಗದಾಗ ನಾನು ಏನು ನೋಡಿದಾಗ ಅವ್ರ ಕಂಟ್ರಿಬ್ಯೂಷನ್ ನಂಗೆ ಭಾಳ ಇದೆ ನಮ್ಮ ಪ್ರೊಡಕ್ಷನ್ಗೆ, ಈ ಬ್ಲಿಂಕ್ ಮೂವಿಗೆ. ಆ್ಯಂಡ್ ಅವ್ರು ಎಂದೂ ಬೇಜಾರು ಮಾಡ್ಕೊಂಡಿಲ್ಲ ಮ್ಯಾಮ್. ಎಷ್ಟು ಸಲನೂ ಎಡಿಟ್ ಮಾಡಿದ್ರು ಎಂದೂ ಬೇಜಾರು ಮಾಡ್ಕೊಂಡಿಲ್ಲ, ಇರಿಟೇಷನ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಮಧ್ಯೆ ಅವ್ರಿಗೆ ಬೇರೆ ಮೂವಿಗಳದ್ದು ಪ್ರಾಜೆಕ್ಟ್ ಬಂದರು ಈ ರಿಲೀಸ್ ಟೈಮಲ್ಲಿ ಬೇರೆದು ಒಪ್ಕೊಂಡಿಲ್ಲ. ಅಂದರೆ ಅದು ಕಾಣಿಸುತ್ತೆ ಮ್ಯಾಮ್. ಅಂದರೆ ಮೂವಿ ಮೇಲಿರೋ ಪ್ರೀತಿ ಕಾಣಿಸುತ್ತೆ, ಆ್ಯಂಡ್ ಎಫರ್ಟ್ಸ್ ಕಾಣಿಸುತ್ತೆ. ಆ್ಯಂಡ್ ನಮ್ಮ ಹುಡುಗರು ಅಂದರೆ ಎಲ್ಲೋ ಜಾಬಿಗೆ ಹೋಗ್ತೇನೆ ಅಂದರೆ ನಂಗೆ ಬೇಜಾರಾಗುತ್ತೆ. ಅಂದರೆ ಬಂದಿದ್ದೆ ಫಿಲ್ಮ್ ಮಾಡಬೇಕಂತ ನಾವು. ಈಗ ನಾ ಅವ್ರಿಗೆ ಯಾವಾಗಲೂ ಎಕ್ಸಾಂಪಲ್ ಅದೇ ಕೊಡ್ತೀನಿ. ನಾ ಈಗ 3 ವರ್ಷ ಹಿಡ್ದಾಯ್ತು ಜಾಬ್ ಬಿಟ್ಟಿನಿ. ಅನ್ನ ಸಿಗ್ತದೆ ನಮಗೆ, ವೇಟ್ ಮಾಡಮು. ಅನ್ನ ಸಿಗ್ತದ, ವೇಟ್ ಮಾಡಮು. ಅಂದರೆ ಶಾರ್ಟ್ ಮೂಮೆಂಟ್ನಾಗ ಅಂದರೆ ಇವರೆಲ್ಲೋ ಹುಡುಗರು ಹೋಗ್ತಾರೆ ಜಾಬ್ ಸಿಗೋದೇನು ದೊಡ್ಡದಲ್ಲ. ಜಾಬ್ ಸಿಗುತ್ತೆ 20, 30, 40 ಸಾವಿರ ಹೆಂಗೋ ದುಡ್ಕೋಬೋದು. ಬಟ್ ಅವ್ರ ಸೋಲ್ಗೆ ಅದು ಹ್ಯಾಪಿನೆಸ್ ಸಿಗಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ಅದು ಎಕ್ಸ್ಪೀರಿಯೆನ್ಸ್ ನಾನು ಮಾಡಿದ್ದೀನಿ. ಅವ್ರಿಗೆ ನಾನು ಅದೇ ಹೇಳೋದು, ಇನ್ನೊಂದು ಸ್ವಲ್ಪ ಅದಾರು ತಾಳ್ರಿ, ಇಲ್ಲಿ ತನಕ ಬಂದಿದ್ದು ಮುಟ್ಟಮು. ನೋಡಿ ಮ್ಯಾಮ್, ಅಲ್ಟಿಮೇಟ್ ಎಟ್ ದಿ ಎಂಡ್ ಆಫ್ ದ ಡೇ ಇಲ್ಲಿಂದ ಏನೇನೋ ವಾಟ್ ಎವರ್ ಏನೇ ಬಂದರು ನಾವು ಮತ್ತೆ ಪಿಕ್ಚರೇ ಮಾಡೋದು ಮ್ಯಾಮ್. ಆ್ಯಂಡ್ ಇದು ಈ ಹೆಂಗೆ ಈಗ ಯಾರು ಅಂದರೆ ಎಲ್ಲ ಮೂವಿದವರು ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ, ಎಲ್ಲರೂ ಎಫರ್ಟ್ಸ್ ಹಾಕೇ ಮಾಡ್ತಾರೆ. ಆ್ಯಂಡ್ ನಾವೇನು ಸ್ಪೆಷಲ್ ಅಂತ ಬೇರೆಯವ್ರಿಗೆ ಅನಿಸ್ದೇ ಇರ್ಬೋದು. ಬಟ್ ಎಲ್ಲರೂ ಎಲ್ಲರೂ 22, 23 ವರ್ಷನವ್ರು ಇದ್ದಾಗ ಇನ್ನವ್ರಿಗೆ ಇನ್ನೂ ಚಿಗುರು ಮೀಸೆ ಇದ್ದು ಆ ಟೈಮಲ್ಲಿ ಪಿಕ್ಚರ್ ಚಾಲೂ ಮಾಡಿದೆ ನಾವು. ಅವಾಗಿಂದ ಇಲ್ಲಿಯ ತನಕ ಟಿಲ್ ಟುಡೇ ಸಂಜೀವ ಈಸ್ ದೇರ್ ಫಾರ್ ಮೀ ಆ್ಯಸ್ ಆ್ಯನ್ ಎಡಿಟರ್. ಆ್ಯಂಡ್ ಅವ್ರ ಜೊತೆ ಭರತ್ ಆಗಲಿ, ಜೀವನ್ ಆಗಲಿ, ತೇಜಸ್ ಆಗಲಿ, ದೇ ಆರ್ ದೇರ್ ಅಸೋಸಿಯೇಟು ಮೂವಿ. ಅವ್ರಿಗೆಲ್ಲ ಆ್ಯಕ್ಟರ್ಗಳಾಗಬೇಕಂತ ಕನಸಿದೆ ಮ್ಯಾಮ್. ನಂಗೆ ಅವ್ರಿಗೆ ಹೀರೋಗಳಾಗಿ ನಾನು ಪ್ರೊಡ್ಯೂಸ್ ಮಾಡ್ಬೇಕು ನಾನು. ಅಂದರೆ ಕಮರ್ಷಿಯಲ್ಲು ಸಕ್ಸಸ್ ಆದವ್ರಿಗೆ ಎಲ್ಲರಿಗೆ ಪಿಕ್ಚರ್ ಮಾಡ್ತಾರೆ ಮ್ಯಾಮ್. ಆ್ಯಂಡ್ ಕನಸಿರೋರಿಗೆ ಪಿಕ್ಚರ್ ಮಾಡೋದು ಭಾಳ ಇಂಪಾರ್ಟೆಂಟು. ನಿಧಿಯವ್ರಿಗೆ ಕನಸು ನೋಡಿದೆವು, ನಿಧಿಯವ್ರಿಗೆ ಮಾಡಿದೆವು, ಮುಂದೆ ನಂಗೆ ಅವ್ರಿಗೆ ಮಾಡಬೇಕು ಮ್ಯಾಮ್. ಅಂದರೆ ಅವರಿಗೆ ಪ್ರೊಡಕ್ಷನ್ನು ಮಾಡಬೇಕು, ಅವ್ರೇನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಭರತಂಗೆ ಪ್ರೊಡ್ಯೂಸ್ ಮಾಡಬೇಕು, ಜೀವನಿಗೆ ಆ್ಯಕ್ಟಿಂಗ್ ಮಾಡ್ಬೇಕಂತ. ಅಂದರೆ ಆಸೆ ಇರೋದು ನನ್ನ ಸುತ್ತಮುತ್ತ ಇರಲ್ಲ ಮ್ಯಾಮ್. ಅಂದರೆ ಯಾರೋ ದೂರದ ಬಟ್ಟೆ ಅವನು ನಂಗೆ ಸಿಗ್ತಾನೆ ಅಂತ ಗೆದ್ದ ಮೇಲೆ ಬರೋರು ಇಂಪಾರ್ಟೆಂಟ್ ಇಲ್ಲ ಮ್ಯಾಮ್. ನಾವು 3 ವರ್ಷ ಜರ್ನಿ ಮಾಡಿದೆವು, ಆ ಜರ್ನಿನಲ್ಲಿ ಇದ್ದವ್ರ ಜೊತೆನೇ ಹೋಗಬೇಕು. ಆ್ಯಂಡ್ ಹೊಸ ನಮ್ದೆಲ್ಲರದು ಮನೆ ಕಟ್ಕೋಬೇಕು ಮ್ಯಾಮ್. ಈಗ ರೊಕ್ಕ ಬರ್ತಾವ ಅಂತೇಳಿ ನಾನು ಹಿಗ್ಗರಿಂದ ಹೋಗೋದಲ್ಲ. ಅಂದರೆ ಈಗ ಈ ಮೂಮೆಂಟ್ನಾಗ ನೋಡಿ ಮ್ಯಾಮ್, ಮೂವಿ ಚಾಲೂ ಮಾಡಿದಾಗ ಏನೋ ಒಂದು ಬಜೆಟ್ ಅಂದ್ಕೊಂಡು ಮಾಡಿದ್ವಿ ಪಿಕ್ಚರ್. ಬಟ್
ಹೋಗ್ತಾ ಹೋಗ್ತಾ ಇವರೆಲ್ಲರೂ ಇವ್ರ ದೀಕ್ಷಿತ್ ಸರು, ಚೈತ್ರ ಅವರು, ಮಂದಾರ ಮ್ಯಾಮು ಎಲ್ಲರೂ ಅಂದರೆ ಅಷ್ಟು ಜನ ಆನ್ ಬೋರ್ಡ್ ಆದಾಗ ನಮ್ಗೆ ಇವ್ರಿಗೆ ಎಲ್ಲರಿಗೆ ಬಜೆಟ್ ಹೊಂದಕ್ಕೆ ಆಗ್ತದೇನೋ ಎಲ್ಲ ನಾನು ನಿಧಿ ಒಂದು 3 ದಿನ ಥಿಂಕ್ ಮಾಡಿದೆವು. ಅಂದರೆ ಪಿಕ್ಚರ್ ಇನ್ನೂ ಶೂಟಿಂಗ್ ಹೋಗೋಕೆ ರೆಡಿ ಇರಲಿಲ್ಲ. ಆ ಟೈಮ್ನೊಳಗೆ ನಿಧಿ ಅವ್ರಿಗೆ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು, ಸರ್ ನಾ ಇವ್ರ ಕಡೆಯಿಂದ ಆ್ಯಕ್ಟಿಂಗ್ ತೆಗಿಸ್ತೀನಿ ಅಂತ ನನ್ನ ಬಲ್ಲಿ ರೊಕ್ಕ ಇಲ್ಲಲ್ಲ ಅಟ್ಟು ಹಂಗೆ ಬರೋದು. ಅದಾದಮೇಲೆ ಮತ್ತೆ ಕೂಡೋದು ಆ್ಯಕ್ಟರ್ಸ್ಗಳದು ಅವರು ನಮಗೆ ಮತ್ತಿಷ್ಟು ಚಾಲೆಂಜ್. ಚೈತ್ರ ಅವ್ರು ಹಂಗೆ ಚಾಲೆಂಜ್ ಮಾಡಿದ್ದು. ಇವರು ನಮ್ಮ ಇವ್ರು ಇದಾರಲ್ಲ ಗೋಪಿ ಸರು, ನಮ್ದು ಆ್ಯಕ್ಟಿಂಗ್ ನೋಡ್ರಿ, ನಮ್ದು ಆ್ಯಕ್ಟಿಂಗ್ ನಿಮ್ಗೆ ಏನೂ ಅನಿಸಿಲ್ಲ ಅಂದ್ರೆ ರೊಕ್ಕ ವಾಪಸ್ತಾವ್ರಿ. ಅಂದರೆ ಹಿಂಗೆ ಆ ಆ್ಯಕ್ಟರ್ಗಳ ಮೇಲೆ ಇಂಡಸ್ಟ್ರಿದಾಗ ಒಂದ್ಸಲ ನೋಡ್ರಿ ಬಟ್ ಶೂಟಿಂಗ್ ನೋಡ್ಮೇಲೆ ಅದು ಬೇರೆದೇ ನಜರಿಯಾ ಚೇಂಜ್ ಆಯಿತು ಮ್ಯಾಮ್. ಹಿಂಗೆ ಇರುತ್ತೆ. ಬಟ್ ದುಡ್ಡು ಹೆಂಗೋ ಮಾಡಿ ಹೊಂದಿಸ್ತೀವಿ ಮ್ಯಾಮ್. ಆ ದುಡ್ಡು ಹೊಂದ್ಸೋಕ್ಕೆ ಮೇನ್ ಕಾರಣಗಳು ನನ್ನ ಪೇರೆಂಟ್ಸ್ಗಳು ಎಸ್ಪೆಷಲಿ, ಆ್ಯಂಡ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರಿಗೆ ನಮ್ಮ ಕನಸುಗಳು ಖಂಡಿತ ನಮ್ಗೆ ಈಡೇರಿಸ್ಕೊಳಕ್ಕಾಗಲ್ಲ. ಯಾಕಂದರೆ ನಾವು ಕಡೆ ಬಡವರು ಇರಲ್ಲ, ಬಡವರು ಇದ್ದನ್ನು ನಮ್ಗೆ ಕಳ್ಕೊಳಕ್ಕೆ ಏನೂ ಇಲ್ಲ, ಅಂತ ಬಡ್ದಾಡ್ಕೊಂಡು ಏನಾರ ಮಾಡ್ಬೋದು. ಶ್ರೀಮಂತರಿದ್ದರೆ ಅವಪ್ಪನ ರೊಕ್ಕ ಇರ್ತದೆ ತೊಗೊಂಡು ಏನೋ ಒಂದು ಮಾಡಮಂತ ಹೋಗ್ತಾರೆ. ಬಟ್ ನಮ್ಗೆ ಹೆಂಗಿರ್ತದೆ, ನಮ್ಮ ಮೈ ಮೇಲೂ ನಮ್ಮ ಸಲುವಾಗೂ ಹಾಕೊಳಕ್ಕಾಗಲ್ಲ, ಮನೆಯವ್ರಿಗೂ ಮಾಡೋದಾಗಲ್ಲ, ಈ ಕಡೆ ನಮ್ಗೆ ಅನ್ಸಿದ್ದನ್ನು ಮಾಡ್ಕೊಳಕ್ಕಾಗಲ್ಲ, ಎಲ್ಲರ ಮಧ್ಯೆ ಸಾಯ್ತೀವಿ. ಬಟ್ ಅಂಥದ್ರಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರು ಯಾರು ಇರ್ತಾರೆ ಅಂಥವ್ರಿಗೆ ಒಂದು ಇಂಥದ್ದು ಇಲ್ಲಿ ಬ್ಲಿಂಕ್ ಒಂದು ಏನೋ ಒಂದು ಸಕ್ಸಸ್ ಆಯ್ತಂದರೆ ನನ್ನಂಥವ್ರು ಒಂದು 10 ಮಂದಿ ಪ್ರೊಡ್ಯೂಸರ್ಗಳು ಬರ್ತಾರೆ ಮ್ಯಾಮ್. ಅಂದರೆ ಫಿಲ್ಮ್ ಮೇಕಿಂಗ್ ಏನು ಕಬ್ಬಿಣದ ಕಡಲೆ ಅಲ್ಲ ಮ್ಯಾಮ್. ಇಂಥ ಟೀಮ್ ಸಿಗೋದು ಭಾಳ ಇಂಪಾರ್ಟೆಂಟ್ ಮ್ಯಾಮ್. ಟೀಮ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಆರ್ಟಿಸ್ಟ್ಗಳಂತ ದೇ ವಿಲ್ ಡೂ ದೇರ್ ಡ್ಯೂಟಿ. ಅಂದರೆ ದೇ ಆರ್ ಅಂದರೆ ಅವ್ರಿಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಅದು ಕೋರ್ಸ್ನು ಮಾಡಿರ್ತಾರೆ, ಅದ್ರ ಮೇಲೆ ಟೈಮ್ ಹಾಕಿರ್ತಾರೆ, ಕಲ್ತಿರ್ತಾರೆ. ಅವರು ಹೆಚ್ಚು ಕಮ್ಮಿ ಎಲ್ಲಿ ಬೇಕಾಗಿ ಡೈರೆಕ್ಟರ್ ಎಲ್ಲಿ ಕೂಡಂದ್ರೆ ಕೂಡ್ತಾರೆ, ಮಕ್ಕೊಂದು ಅಂದ್ರೆ ಆ ಲೆವೆಲ್ಗೆ ಆ್ಯಕ್ಟರ್ಸ್ಗಳು ಅವ್ರದ್ದು ದೇ ಗೇವ್ ದೇರ್ ಡಿಸಿಪ್ಲಿನ್. ಬಟ್ ಕಮ್ಮಿಂಗ್ ಟು ನಮ್ಮ ಬ್ಲಿಂಕಿಗೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರಸನ್ನ ಅವ್ರ ಬಗ್ಗೆ ನಾವು ಮಾತಾಡಬೇಕು. ಅಂದರೆ ಸ್ವಲ್ಪ ಟೈಮ್ ತೊಗೊತಾ ಇದ್ದೇನೆ ಮ್ಯಾಮ್ ನಿಮ್ಮ ಜೊತೆಗೆ. ಯಾಕಂದರೆ ಇನಿಷಿಯಲಿ ನಮ್ಮದು ಮ್ಯೂಸಿಕ್ ರೆಡಿ ಆಗಿತ್ತು. ಫಸ್ಟ್ ಡ್ರಾಫ್ಟ್ ಮ್ಯೂಸಿಕ್ ರೆಡಿ ಆದಾಗ ನಮ್ಮ ನಿಧಿಯವ್ರಿಗೆ ಅಂದೆ, ನಂಗೆ ತಮ್ಮ ಯಾಕೋ ವರ್ಕ್ ಆಗಲ್ಲ ಮ್ಯೂಸಿಕ್, ಕಷ್ಟ ಅದ, ಇಲ್ಲ ನಮಗೆ ವರ್ಕೌಟ್ ಆಗಲ್ಲ. ಅಂದರೆ ಟೈಮ್ ಹೊಲುತ್ತೆ ನಮಗೆ. ಅಂದರೆ ಫಿಲ್ಮ್ ಮೇಕಿಂಗ್ ಅಂದರೆ ವಿತ್ ಟೈಮ್ ಕೆಲಸನೂ ಹೋಗುತ್ತಲ್ಲ, ವರ್ಕ್ ಆಗಲ್ಲ ಹಂಗೆ. ಬಟ್ ಇವ್ರು ಅನ್ನೋರು ಸರ್ ನಾ ತೆಗಿಸ್ತೀನಿ. ಅವರು ಹೆಂಗೆ ಮಾಡೋ ಇಲ್ಲಿಂದ ನಮ್ಮದು ಏನಂತಾರೆ, ನಮ್ಮ ಚಾಮರಾಜಪೇಟೆಯಿಂದ ನಮ್ಮ ಪ್ರಸನ್ನ ಅವ್ರ ಮನೆ ಅಲ್ಲಿ ಊರು ಹೊರಗಡೆ ದಾಸರಳ್ಳಿ ಮೆಟ್ರೋಗೆ ಹೋಗಿ ಅಲ್ಲಿ ಹೋಗಿ ಮ್ಯೂಸಿಕ್ ನಾನು ಒಂದು ಶೋರೀಲ್ ತೋರಿಸ್ತಮ್ಮ, ಒಂದು ಶೋರೀಲ್ ಬರೋಬರ್ ಅನಿಸಿಲ್ಲ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ಗೆ ಚೇಂಜ್ ಮಾಡೋ ಲೆವೆಲ್, ಆ ಲೆವೆಲಿಗೆ ನಂಗೆ ಸೈಕಲ್. ಯಾಕಂದ್ರೆ ಇವ್ರು ಹಿಂಗೆ ವಿಜುವಲಿ ದೊಡ್ಡದವ್ರು ನೆಕ್ಸ್ಟ್ ಲೆವೆಲಿಗೆ ಶೂಟ್ ಮಾಡ್ಕೊಂಬಂದಿದ್ದಾರೆ ಮ್ಯಾಮ್. ಶೂಟಿಂಗು ಅದಕ್ಕೆ ತಕ್ಕಂಗೆ ಮ್ಯೂಸಿಕ್ ಬೇಕು. ಆ ಲೆವೆಲಿಗೂ ನನ್ನ ಥಾಟ್ ಪ್ರೊಸೆಸ್ಸು ಮ್ಯೂಸಿಕ್ ತಯಾರು ಮಾಡಮ್ಮ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮು ನನಗೆ ಆ ಮ್ಯೂಸಿಕ್ ಮೇಲಿಂದು ಪ್ರಾಸ್ಪೆಕ್ಟಿವ್ನೇ ಚೇಂಜ್ ಆಯಿತು. ಅಂದರೆ ಇಡೀ ಮೂವಿ ಪ್ರೊಸೆಸ್ಸಲ್ಲಿ ರೆಕಾರ್ಡಿಂಗ್ಗೆ ಜಾಸ್ತಿ ಟೈಮ್ ಹೋಗೋ ಪ್ರೊಸೆಸ್ಸು. ಆ್ಯಂಡ್ ಅವ್ರಿಗೆ ಟೈಮ್ ಕೊಡಬೇಕು ಮ್ಯಾಮ್. ಆ್ಯಂಡ್ ಟೈಮ್ ಅಂದರೆ ನಮ್ಗೆ ಎಲ್ಲರಿಗೂ ಬಜೆಟ್ ಕನ್ಸ್ಟೆಂಟ್ ಇರುತ್ತೆ, ದುಡ್ಡಿನ ಕನ್ಸ್ಟೆಂಟ್ ಇರುತ್ತೆ. ಬಟ್ ಸಮಯ ಕೊಟ್ಟರೆ ಅದು ಬೆಸ್ಟ್ ಔಟ್ಪುಟ್ ಬರುತ್ತೆ. ಆ್ಯಂಡ್ ಬ್ಲಿಂಕಿನ ಏನು ಫಸ್ಟ್ ಇಂಡಿಯನ್ ಮ್ಯೂಸಿಕಲ್ ಸೈಫೈ ಥ್ರಿಲ್ಲರ್ ಅಂತ ಏನು ಟೈಟಲ್ ಕೊಡೋಕ್ಕೆ ಪ್ರಸನ್ನ ಅವರು ಸೂಟ್ ಆಗ್ತಾರೆ ಮ್ಯಾಮ್. ಅಂದರೆ ಹಿ ಗೇವ್ ಹಿಸ್ ಬೆಸ್ಟ್. ನೀವು ಶೋರಿಲ್ ನೋಡಿದ್ದೀರಾ. ಆ್ಯಂಡ್ ಪ್ರಸನ್ನ ಅವ್ರ ಜಾಬ್ ಬೆಸ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಕಮ್ಮಿಂಗ್ ಟು ನಮ್ಮ ಈ ಪೋಸ್ಟ್ ಪ್ರೊಡಕ್ಷನಲ್ಲಿ SFX ಶಂಕರ್ ಸರ್ ಮಾಡಿದ್ದಾರೆ. ಅದಾದಮೇಲೆ DI ಅವರು ನಮ್ಮ ಆಶಿಕ್ ಸ್ಟುಡಿಯೋನಲ್ಲಿ ಕಾರ್ತಿಕ್ ಅಂತಿದ್ದಾರೆ, ಕಾರ್ತಿಕ್ ಅವ್ರು ಮಾಡಿದ್ದಾರೆ ಕಲರಿಂಗು. ಅಂದರೆ ಎಲ್ಲ ಇದು ನಮ್ಮ ಈ ಎಲ್ಲರದ್ದು ಹೆಸರು ಯಾಕೆ ತೊಗೊತಾ ಇದ್ದೀನಿ ಅಂದರೆ ಬ್ಲಿಂಕ್ ಕಾಸ್ಟ್ಯೂಮಲ್ಲಿ ದೀಕ್ಷಾ ಅವ್ರು ಮಾಡಿದ್ದಾರೆ. ಸೋಲೋನ್ಲಿ ಒಬ್ಬಳೆ ಹುಡುಗಿ. ಅಂದರೆ ನೀವು ಕಾಸ್ಟ್ಯೂಮ್ ವೈಸು ನೀವು ನೋಡಿದ್ರೆ ಡೀಟೇಲಿಂಗ್ ಕಾಣಿಸುತ್ತೆ. ಆ್ಯಂಡ್ ಅವ್ರಿಗೆ ಕಲರ್ ಥಿಯರಿ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ಓದ್ಕೊಂಡಿರೋದೇ ಅದನ್ನು. ಸಾರಿ, ನಾನು ಹೋದ ಇಂಟರ್ವ್ಯೂಲಿ ಅದನ್ನು ಮಿಸ್ ಮಾಡಿದೆ. ಸೊ ನೀವು ಕಾಸ್ಟ್ಯೂಮ್ದು ಮಾತಾಡ್ತಿರುವಾಗ ಅದು ನೆನಪಾಯ್ತು. ಆ್ಯಕ್ಚುಲಿ ಹೌದು ನೋಡಿ. ಅಂದರೆ ಇವನ್ ಶೋರೀಲಲ್ಲಾಗಿರ್ಬೋದು ನೋಡಿದಾಗ ಅನಿಸಿದ್ದು ಇವ್ರು ಹೇಳಿದಾಗ ಆ ಕಲರ್ಸ್ ಇರಬಹುದು, ಆ ಟೈಮ್ಗೆ ಮಾತ್ರ ಅಲ್ಲ, ಆ ಸಿಚುವೇಶನ್ಗೂ ಕೆಲವೊಂದು ತಕ್ಕದಾಗಿರ್ಬೇಕು ಅಂತ ಹೇಳಿ ಅದನ್ನು ಅದ್ಭುತವಾಗಿ ಮಾಡಿ. ಅಂದರೆ ನಮ್ಮ ಮೂವಿಲಿ ಕಲರ್ ಪ್ಯಾಲೆಟ್ ಇಟ್ಕೊಂಡಿದ್ವಿ. ಅಂದರೆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕಲರ್ ಬಟ್ಟೆ ಅಂತಿತ್ತು. ಅಂದರೆ ಗ್ರೀನ್ ಒಂದಕ್ಕೆ ಸಿಂಬಲೈಸೇಷನ್ ಮಾಡುತ್ತೆ, ಬ್ಲೂ ಒಂದಕ್ಕೆ ಸಿಂಬಲಿಕ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಮತ್ತು ಬ್ಲೂ ಬರೋದು ಯಾವ ಟೈಮಿಗೆ ಬರಬೇಕು, ಗ್ರೇ ಯಾವ ಟೈಮಿಗೆ ಬರಬೇಕು. ನಾವು ಕಾಸ್ಟ್ಯೂಮ್ ಕಲರು ಕೂಡ ಸಿಚುವೇಶನ್ಗೆ ತಕ್ಕ ಹಾಗೆ ಹಾಕ್ಸಿದ್ವಿ. ಆ್ಯಂಡ್ ಆ ಥರದ ಕಾಸ್ಟ್ಯೂಮ್ನ ಅವರೇ ಹುಡುಕ್ಬೇಕಿತ್ತು ಸೋಲ್ಲಿ.
ಆ್ಯಂಡ್ ಅವ್ರದ್ದು ಸ್ಟ್ರೆಂತ್ ಇದ್ದಿದ್ದು ಕಾಸ್ಟ್ಯೂಮ್ ಡಿಸೈನಿಂಗ್ ಅವ್ರದ್ದು ಸ್ಟ್ರೆಂತ್ ಇತ್ತು. ಬಟ್ ಅವರಲ್ಲಿ ಏನಂದರೆ ಮಾರ್ಕೆಟ್ಗೆ ಹೋಗಿ ಆ ಮಿನಿಮಲ್ ಕಾಸ್ಟ್ನಲ್ಲಿ ಹುಡ್ಕೊಂಡು ತರಬೇಕಲ್ಲ, ಬಿಕಾಸ್ ಅವ್ರಿಗೆ ಅದು ಟಫ್ ಇರುತ್ತೆ ಆ ಟೈಮ್ನಲ್ಲಿ. ಆ್ಯಂಡ್ ನಮ್ಮ ತೇಜಸ್ ಅವರು ಮತ್ತು ಜೀವನ್ ಅವರು, ಭರತ್ ಅವರು ಅವರೆಲ್ಲ ಓಡಾಡಿ ಸೊ ನಮ್ಗೆ ಹೇಗೆ ಬೇಕು ಹಾಗೆ ಕಾಸ್ಟ್ಯೂಮ್ನ ಅವರು ಕೋಆರ್ಡಿನೇಟ್ ಮಾಡಿ ದೀಕ್ಷಾ ಅವ್ರ ಜೊತೆಗೆ ಇದು ಮಾಡಿದ್ರು. ಅವ್ರು ನಮ್ಮ ಶೂಟಿಂಗ್ ಪ್ರೊಸೆಸ್ಸಲ್ಲೂ ಇದ್ರು ಅವರು ಕೂಡ. ಖಂಡಿತ ಬ್ಲಿಂಕ್ ಬಗ್ಗೆ ಮಾತಾಡುವಾಗದೆ ಇಡೀ ತಂಡ ಶಕ್ತಿಯಾಗಿ ನಿಂತಿದೆ. ಆ್ಯಂಡ್ ರವಿ ಅವರೇ, ನೀವು ಭಾವುಕರಾದ್ರಿ ಮಾತಾಡಬೇಕಾದ್ರೆ. ಜೊತೆಗೆ ನನ್ಗನ್ಸಿದ್ದು ನೀವು ಹೇಗಂದ್ರೆ ಆತ್ಮತೃಪ್ತಿ ಬಗ್ಗೆ ಮಾತಾಡ್ತಾ ಸಿನಿಮಾದ ಇಡೀ ತಂಡನೂ ಜೊತೆಯಾಗಿ ಬೆಳಿಬೇಕು ಅನ್ನುವಂತಹ ಹಪಾಹಪಿ ಇರೋರು. ಹಾಗಾಗಿ ನೀವು ನಿಮ್ಮ ಮೂಲನ ಹಾಗೂ ನಿಮ್ಮ ಜೊತೆಲಿರೋರ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಮಾತು ಮಾತ್ರ ಅಲ್ಲ, ನೀವು ಉತ್ತರ ಕರ್ನಾಟಕದಲ್ಲಿ ಕಲಬುರಗಿ ಧಾಟಿಯಲ್ಲಿ ಮಾತಾಡ್ತಿದ್ದೀರಾ. ಹಾಗಾಗಿ ನಡೆದು ಬಂದ ದಾರಿಯನ್ನ ಖಂಡಿತ ಮರೆಯೋದಿಲ್ಲ. ನಿಮ್ಮ ಜೊತೆಲಿ ಯಾರಿದ್ದಾರೋ ಅವ್ರನ್ನೂ ಮರೆಯೋದಿಲ್ಲ. ಬ್ಲಿಂಕ್ ರಿಲೀಸ್ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ರೊಕ್ಕ ಎಲ್ಲ ಐತಿ ಅಂತ ಕೇಳಲ್ಲ, ರೊಕ್ಕ ಬರ್ತೈತಿ ಅಂತ ಎಲ್ಲಿ ಇಟ್ಕೊಳ್ಳಿ ಅಂತ. ಆ ಬ್ರೇಕಿಂಗ್ ಬ್ಯಾಡಲ್ಲಿ ಇದ್ಗಡೆ ತಗೊಂಡೋಗಿ ದುಡ್ಡೆಲ್ಲ ಮಲ್ಕೊಂಡ್ಬಿಡ್ತಾನಲ್ಲ ಹಂಗೆ ಹಂಗಾಗ್ಲಿ. ಓಕೆ, ನಾವು ವಿಶ್ ಯು ಆಲ್ ದ ಬೆಸ್ಟ್. ಈಗ ನಮ್ಮ ಶ್ರೀನಿಧಿ ಇವ್ರದ್ದು ಮಂದಾರ ಅವ್ರ ಬಗ್ಗೆ ಮಿಸ್ ಮಾಡಿದೆ. ಮಂದಾರ ಅವರು ನಮಗೆ C27 ಅಂತ ನಾವು ಮೂವಿ ಮಾಡಬೇಕಿತ್ತು, ನಿಧಿ ಅವರು ನಾನು ಸೇರಿನೇ ಮಾಡಬೇಕಿತ್ತು ಆ ಮೂವಿ. ಆ ಮೂವಿ ಟೈಮಲ್ಲಿ ಶಿ ವಾಸ್ ದ ಲೀಡ್ ಆ್ಯಕ್ಟ್ರೆಸ್. ಅದಕ್ಕೆ ಮಾಡಿದ್ರು. ಅದಾದಮೇಲೆ ಫೈನಲ್ ಕಾಪಿ ಎಲ್ಲ ತೊಗೊಂಬಂದಾದ್ಮೇಲೆ ಆ ಟೈಮ್ನಾಗ ₹1 ಕೊಟ್ಟಿರಲಿಲ್ಲ ಮ್ಯಾಮ್ ನಾನು ಅವ್ರಿಗೆ. ನನ್ನ ಕಡೆಯಿಂದ ರೆನ್ಯುಮರೇಷನ್ ಏನೂ ಕೊಟ್ಟಿರಲಿಲ್ಲ. ಶಿ ಆ್ಯಕ್ಟೆಡ್ ಆ್ಯಂಡ್ ಅದು ವಾಟ್ ಎವರ್ ಅಂದರೆ ನಿಧಿಯವ್ರ ಮೇಲಿನ ನಂಬಿಕೆಗೂ ವಾಟ್ ಎವರ್ ಟರ್ಮ್ಸಿಂದ ಅವ್ರಿಗೆ ನಾನು ಯಾರಂತನೂ ಗೊತ್ತಿರಲಿಲ್ಲ. ಬಟ್ ಕೆಲಸ ಮಾಡಿದರು ಮ್ಯಾಮ್. ನನಗೆ ಆ ಥರ ವ್ಯಕ್ತಿತ್ವ ಭಾಳ ಇಷ್ಟ ಮ್ಯಾಮ್ ನನಗೆ. ಅಂದರೆ ಎಲ್ಲ ರೊಕ್ಕ ಸಲಕ್ಕೆ ಮಾಡೋದಲ್ಲ, ಅಂದರೆ ನಾಳೆಗೆ ದುಡಿಬೋದು, ರೊಕ್ಕ ದುಡಿಬೋದು, ವ್ಯಕ್ತಿ ಸಂಪಾದನೆ ಭಾಳ ಇಂಪಾರ್ಟೆಂಟ್ ಮ್ಯಾಮ್. ಅಲ್ಲಿಂದ ನಾವು ಫಸ್ಟ್ ನಿಧಿಯವ್ರಿಗೆ ನಾನು ಅಂದರೆ ನನ್ನ ಕಡೆಯಿಂದ ನಾನು ಪರ್ಸ್ನಲ್ಲಿಯೇ ಕೇಳಿದ್ದು ಒಂದೇ ಒಂದೇನು, ಮಂದಾರು ಅವ್ರಿಗೆ ಏನೇ ಇರಲಿ, ನಮ್ದು ಏನೇ ಪಿಕ್ಚರ್ ಮಾಡಿದ್ರು ಅವ್ರಿಗೆ ಹಾಕ್ಕೊಳ್ಳಿ. ನಾನು ಅದು ನನ್ನ ಕಡೆಯಿಂದ ನಾನು ಪರ್ಸ್ನಲಿ ಕೇಳಿದ್ದೆ ಅವರಿಗೆ. ಅದು ಆದಮೇಲೆ ಅವರು ಆನ್ಬೋರ್ಡ್ ಆದರು. ಆ್ಯಂಡ್ ಶಿ ವಾಸ್ ವೆರಿ ಡಿಸಿಪ್ಲಿನ್ಡ್ ವುಮೆನ್. 9 ಗಂಟೆ ಅಂದರೆ 9 ಗಂಟೆ ಸೆಟ್ಟಿಗೆ ಎತ್ತಿದ್ರು. ಆ್ಯಂಡ್ ಈಗಲೂ ಏನೋ ಪ್ರೆಸ್ ಮೀಟ್ಗಳಾಗಲಿ, ಕಾಲೇಜ್ ಫೆಸ್ಟ್ಗಳಾಗಲಿ, ಎಲ್ಲೇ ನಾವು ಹೋದರೂ ಫೋನ್ ಆಯಿತು ಸರ್, ಆಯಿತು ಸರ್, ಆಯಿತು ಸರ್ನಾಗೆ ಅದಲ್ಲ. ನಾ ಯಾವಾಗೂ ಅನ್ಸೋದೇನೋ ಯಪ್ಪ ನಮ್ಗೆ ಮಂದಾರ ಬರ್ತಾರೆ. ಯಾಕಂದರೆ ಮ್ಯಾಮ್ ಎಲ್ಲರೂ ಇವರು ಎಲ್ಲ ಬೀಜಿ ಆರ್ಟಿಸ್ಟ್ಗಳು ಮ್ಯಾಮ್. ದೀಕ್ಷಿತ್ ಸರ್ ಬೀಜಿ ಇದ್ದಾರೆ, ಚೈತ್ರ ಅವರು ಬೀಜಿ ಇದ್ದಾರೆ. ಆ್ಯಂಡ್ ಅಂದರೆ ಖುಷಿ ಅಂದರೆ ನಾಳೆ ನಮ್ಮ ಬ್ಲಿಂಕ್ ಮುಗಿದ್ಮೇಲೆ ಮಂದಾರ ಅವರು ಬೀಸಿ ಆಗಬೇಕು. ಬೀಸಿ ಆದಮೇಲೆ ನಾವು ಕರೆದಾಗ ಫೋನ್ ಹಚ್ಚಿ ನೆಕ್ಸ್ಟ್ ಪಿಕ್ಚರ್ನೂ ಬರಬೇಕು ಅಥವಾ ನೆಕ್ಸ್ಟ್ ಏನೇ ಮಾಡಿದ್ರು ಜೊತೆ ಇರಬೇಕು. ಖಂಡಿತ ಅವರು ನಿಮ್ಗೆ ಎಳ್ನೀರು ಕುಡಿಸ್ತಾರೆ. ಓ ನೀವಲ್ವಾ ನಮ್ಮ ಪ್ರೊಡ್ಯೂಸರ್ ಅಂತಾರೆ. ಎಸ್ ಮ್ಯಾಮ್. ತಮ್ಮ ಮತ್ತೆ ಯಾರಿಗಾದ್ರೂ ಬಿಟ್ಟವಾ? ಅಂದರೆ ನಮ್ಮ ಸಿನಿಮಾದ ಆ್ಯಕ್ಟರ್ಸ್ ವಿಷಯಕ್ಕೆ ಬಂದರೆ ಮೊದಲನೇದಾಗಿ ದೀಕ್ಷಿತ್ ಅವರು. ನಾನು ಅದೇ ಕೇಳೋಣ ಅನ್ಕೊಂಡು. ಈಗ ಸಿನಿಮಾದಲ್ಲಿ ತಾರಾಗಣ ಇರಬಹುದು, ಈಗ ಅವ್ರು ಹೇಳಿದ ಹಾಗೆ ಬ್ಯುಸಿ ಆರ್ಟಿಸ್ಟ್ಗಳು ಇದ್ದಾರೆ, ಹೊಸ ಪ್ರತಿಭೆಗಳಿಗೂ ನೀವು ಅವಕಾಶವನ್ನು ಕೊಟ್ಟಿದ್ದೀರಾ. ಆಯ್ಕೆ ಪ್ರಕ್ರಿಯೆ ಹೇಗೆ? ಫಾರ್ ಎಕ್ಸಾಂಪಲ್, ನಾವೊಂದು ಸಿನಿಮಾ ಅಂತ ಬಂದಾಗ ಆ್ಯಕ್ಷನ್ಗೆ ಇವರು ಸೂಟ್ ಆಗ್ತಾರೆ, ಇದಕ್ಕೆ ಅವ್ರು ಸೂಟ್ ಆಗ್ತಾರೆ, ರೊಮ್ಯಾನ್ಸಿಗೆ ಇವ್ರು ಸೂಟ್ ಆಗ್ತಾರೆ ಅಂತ ಯೋಚನೆ ಮಾಡ್ತೀವಿ. ನಿಮ್ದೊಂದು ವಿಭಿನ್ನವಾದ ಕಥಾಹಂದರ ಜೊತೆಗೆ ಆ ಟೈಮ್ ಲೈನ್ ಬೇಸ್ಡ್ ಆಗಿರೋದ್ರಿಂದಾಗಿ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಆಯ್ಕೆ ಪ್ರಕ್ರಿಯೆ ಅನ್ನೋದಕ್ಕಿಂತ ಮತ್ತು ಅವಕಾಶ ಯಾರಿಗೂ ಕೊಟ್ಟಿಲ್ಲ. ಅದು ಅವಕಾಶ ಕೊಡೋಕ್ಕಾಗಲ್ಲ, ನಾನೇನು ಯಾರು ಅಲ್ಲ. ಸೊ ಆ ಪಾತ್ರ ಅವ್ರನ್ನ ಕೇಳ್ತು ಅನಿಸುತ್ತೆ ಮೇ ಬಿ. ಆ ಪಾತ್ರ ಅವ್ರನ್ನ ಕೇಳಿದೆ. ಆ್ಯಂಡ್ ಆ ಪಾತ್ರಕ್ಕೆ ಏನೇನು ಬೇಕು ಅದನ್ನು ಅವ್ರು ತುಂಬಿಸಿದ್ದಾರೆ. ಮೇ ಬಿ ಪಾತ್ರ ಅವರನ್ನು ಬಯಸ್ತಾ ಇತ್ತು ಅನ್ಸುತ್ತೆ. ಎಸ್ಪೆಷಲಿ ಈಗ ನಮ್ಮ ಪ್ರೊಟ್ಯಾಗನಿಸ್ಟ್ ರೋಲಲ್ಲಿ ಅಪೂರ್ವನ ಪಾತ್ರದಲ್ಲಿ ದೀಕ್ಷಿತ್ ಶೆಟ್ಟಿ ಅವ್ರು ಮಾಡಿದ್ದಾರೆ. ಆ್ಯಂಡ್ ದೇವಕಿಯ ಪಾತ್ರದಲ್ಲಿ ಚೈತ್ರ ಜೆ ಆಚಾರ್ ಮ್ಯಾಮ್ ಮಾಡಿದ್ದಾರೆ. ಹಾಗೂ ಸ್ವಪ್ನ ಅನ್ನೋ ಪಾತ್ರದಲ್ಲಿ ಮಂದಾರ ಬಟ್ಟಲಹಳ್ಳಿ ಅವ್ರು ಮಾಡಿದ್ದಾರೆ. ಆಮೇಲೆ ವಜ್ರಧೀರ್ ಜೈನ್ ಅವರು ನಮ್ಮ ಅರಿವು ಅಂತ ಒಂದು ಪಾತ್ರ ಬರುತ್ತೆ ಸಿನಿಮಾದಲ್ಲಿ, ಅದೊಂದು ಮಿಸ್ಟೀರಿಯಸ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಗುರುಗಳಾದಂತಹ ಸುರೇಶ್ ಆನಗಳಿ ಸರ್ ಕೂಡ ಮುದುಕ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅದನ್ನು ನೇಮ್ ನಾವು ರಿವೀಲ್ ಮಾಡಿಲ್ಲ ಮೂವಿಲಿ, ಮುದುಕ ಅಂತಲೇ ಕೊಟ್ಟಿದ್ದೀವಿ. ಸೊ ಆ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರು ಗೋಪಾಲ್ ಕೃಷ್ಣ ಅರಸ್ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರು ಮಾತಾಡ್ತಾ ರೇಗಿಸ್ತಿದ್ರು ಒಂದ್ಸತಿ, ಗೋಪಾಲ್ ಅಂತ ಹೆಸರಿದೆ ಅಂತ ನಾನು ಸೆಲೆಕ್ಟ್ ಮಾಡಿದ್ಯಾ ಅಂತ. ಆ್ಯಂಡ್ ಕಿರಣ್ ನಾಯಕ್ ಸರು ಕಲ್ಲಯ್ಯ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಯಶಸ್ವಿನಿ ಅಂತ ಒಬ್ಬರು ಮ್ಯಾಮ್ ಇದ್ದಾರೆ, ಅವರು ಕೂಡ ನಮ್ಮ ಚಿತ್ರದಲ್ಲಿ ಯಶೋಧ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಮುರಳಿ ಶೃಂಗೇರಿ ಅವರು ಅನಾಮಿಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇವಿಷ್ಟು ಮೇಜರ್ ತಾರಾಗಣ. ಅಂದರೆ ಭರತ್ ಕೆ ತುಮಕೂರು ಹಾಗೂ ತೇಜಸ್ SM ಅವರು ಕೂಡ ಸ್ನೇಹಿತರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ನನ್ನ ಸ್ನೇಹಿತರು.
ಸೊ ಇಷ್ಟು ತಾರಾಗಣ ಇದೆ. ಇದು ಬಿಟ್ಟು ಇನ್ನೊಂದಿಷ್ಟು ನಟರು ಇದ್ದಾರೆ, ಬಟ್ ಇಷ್ಟು ಮೇಯ್ನ್ ಕ್ಯಾರೆಕ್ಟರ್ಗಳು ಟ್ರಾವೆಲ್ ಆಗುತ್ತೆ. ಆ್ಯಂಡ್ ಈ ಸಿನಿಮಾ ಬೇಸಿಕಲಿ ಸ್ಕ್ರೀನ್ ಪ್ಲೇ ನರೇಟಿವ್ ಮೇಲೇ ನಿಂತಿರೋದು. ಅಂದರೆ ನಾವು ಹೇಗೆ ಸ್ಟ್ರಕ್ಚರ್ನ ನಾವು ಹೇಗೆ ಪ್ಲ್ಯಾನ್ ಮಾಡಬೇಕು, ಅಥವಾ ಯಾವ ಸೀನ್ ಆದಮೇಲೆ ಯಾವ ಸೀನ ಪ್ಲ್ಯಾಂಟ್ ಮಾಡಬೇಕು, ಅದ್ರ ಮೇಲೇ ನಿಂತಿರೋದು. ಸೊ ದಟ್ ಅದೇ ಈ ಪಾತ್ರಗಳಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಮ್ಮಿ ಆಗಿದ್ದಿದ್ರು ಅಥವಾ ಸರಿಯಾದ ಆಯ್ಕೆ ಪ್ರಕ್ರಿಯೆ ಆಗದೆ ಇದ್ದಿದ್ರೆ ಆ ಒಂದು ಎಮೋಷನ್ ಸರಿಯಾಗಿ ರೀಚ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಈಗ ಪ್ರತಿಯೊಬ್ಬರ ಹತ್ರ, ನನ್ನದು ದೀಕ್ಷಿತ್ ಅವ್ರ ಹತ್ರ ಆಗಲಿ, ಚೈತ್ರ ಅವ್ರ ಹತ್ರ ಆಗಲಿ, ಅಥವಾ ಮಂದಾರ ಅವ್ರ ಹತ್ರ ಯಾರ ಹತ್ರ ಮಾತಾಡಬೇಕಾದ್ರೂ ಫಸ್ಟ್ ಲೈನೇ ಬರೋದು ನಮ್ಮ ಡೈರೆಕ್ಟರ್ ಶ್ರೀನಿಧಿ ಅವರು ಏನಿದ್ದಾರೆ ತುಂಬಾ ಜೀನಿಯಸ್ ಅಂತ ಹೇಳಿ. ನೀವು ಸ್ಟೋರಿ ಶುರು ಮಾಡಿದಾಗಿಂದ, ನೀವು ಮೊದಲ ಅಕ್ಷರ ಬರೆದಾಗಿನಿಂದ ಹಿಡಿದು ನೀವು ಅದನ್ನು ಹೇಳಿದಂತಹ ರೀತಿ, ಡೈರೆಕ್ಷನ್ ಮಾಡಿದಂತಹ ರೀತಿ, ಈ ಏಜ್ಗೆ ಈ ಮೆಚುರಿಟಿ ಜೊತೆಗೆ ಆ ಕ್ಲಾರಿಟಿ ಹೇಗೆ ಬಂತು? ನಿಮ್ಮ ಹಿನ್ನೆಲೆ ಗೊತ್ತಾಗಬೇಕು. ಶ್ರೀನಿಧಿ ಮೆಚುರಿಟಿ ಇಲ್ಲ, ಒಳ್ಳೆ ಹುಡುಗಿ ಪ್ರಪೋಸ್ ಮಾಡ್ಲಿಂತ ನಾನು ಬಿಲ್ಡಪ್ ಕೊಟ್ರೆ ಮೆಚುರಿಟಿ ಇಲ್ಲ ಅಂದ್ಬಿಟ್ರಲ್ಲ. ಪ್ರಪೋಸ್ ಏನು ಬೇಕಾಗಿಲ್ಲ, ಕಮಿಟೆಡ್ ಇದ್ದಾರೆ ಅಂದ್ರೆ ಅದೇ. ಸೊ ಅದೇ ಮೆಚುರಿಟಿ ಅನ್ನಕ್ಕಾಗಲ್ಲ. ಅಂದ್ರೆ ತಂದೆ ತಾಯಿಗೆ ತೋರ್ಸಕ್ಕಾದ್ರೂ ಇರ್ಲಿ ಅಲ್ಲ, ಇನ್ನು ಸುಮ್ಮನೆ ಅಂದ್ರೆ ಎಷ್ಟೋ ವಿಚಾರದಲ್ಲಿ ನಾವು ಮೆಚೂರ್ ಇರಲ್ಲ. ಮೇ ಬಿ ಅದು ಒಳ್ಳೇದು ಕೂಡ. ಐ ಆಮ್ ಗುಡ್ ಇನ್ ರೈಟಿಂಗ್ ಅನ್ಸುತ್ತೆ, ಮೇ ಬಿ ಐ ಆಮ್ ನಾಟ್ ಸೋ ಗುಡ್ ಇನ್ ಡೈರೆಕ್ಟಿಂಗ್, ಮೇ ಬಿ ಐ ಆಮ್ ಗುಡ್ ಇನ್ ಎಡಿಟಿಂಗ್. ಅಂದ್ರೆ ನಮ್ಮಲ್ಲಿ ನಮ್ಗೆ ಆದಂತ ಪ್ಲಸಸ್ ಇರುತ್ತೆ, ಮೈನಸ್ಗಳಿರುತ್ತೆ. ಸೊ ಅದೇ ಸಿನಿಮಾಲು ತೋರ್ಸಕ್ ಪ್ರಯತ್ನ ಪಟ್ಟಿರೋದು. ಹೀರೋ ಅಂದ್ರೆ 4 ಜನಕ್ಕೆ ಹೊಡಿತಾನೆ ಹೀರೋ. ನಾನು ಯಾವಾಗ್ಲೂ ಅದನ್ನೇ ಅಬ್ಸರ್ವ್ ಮಾಡ್ತೀನಿ. 4-5 ಜನಕ್ಕೆ ಜೋರಾಗಿ ಹೊಡಿತಾನೆ, JCB ಹೊಡಿತೀವಿ, ಮರಕ್ಕೆ ಹೊಡಿತೀವಿ, ಎಲ್ಲ ಆಗುತ್ತೆ. ಹೀರೋ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತೀವಿ, ಅವನು ಸೂಪರ್ ಪವರ್ ಇರುತ್ತೆ. ಒಂದ್ಸತಿ ಒಂದು ಮನೆಗೆ ಬಂದ್ಮೇಲೆ ಆಯಿಲ್ ಹಚ್ಕೊಂಡು ಕೈ ನೋವು ಅಂತ ಅನ್ಸಿರುತ್ತಲ್ಲ, ಇಷ್ಟು ಜನ ಕೊಡದೆ. ಅಥವಾ ಆ ಹೀರೋ ರೋಲ್ ಪ್ಲೇ ಮಾಡಿರೋ ಆರ್ಟಿಸ್ಟ್ಗೆ, ಈಗ ದರ್ಶನ್ ಸರ್ಗೆನೆ ಸಾರಥಿ ಫಿಲಮ್ ಅಲ್ಲಿ JCB ಹೊಡೆದ್ರು, ಅದೊಂದು ಪವರ್ಫುಲ್ ಸೀನ್ ಕ್ರಿಯೇಟ್ ಮಾಡಿದ್ರು. ಆಮೇಲೆ ಬಂದ್ಮೇಲೆ ಸೆಟ್ಟಲ್ಲಿ ಒಂಚೂರಾದ್ರೂ ಪೈನ್ ಆಗಿರುತ್ತಲ್ಲ ಅವ್ರಿಗೆ. ಅಂದ್ರೆ ಅದು ನಿಜವಾದ ಬದುಕು. ಸಿನಿಮಾಲಿ ನಾವು ನೋಡ್ತೀವಲ್ಲ, ಸಿನಿಮಾಲಿ ತೋರಿಸುವಂತ ಏನಂದ್ರೆ ಒಂದು ಲೈಫ್ನ ಮೀರಿ ಇರುವಂತಹ ಘಟನೆಗಳು, ಅಥವಾ ದೊಡ್ಡದಾಗಿ ಎಲ್ಲ ಕಾಣಿಸುತ್ತೆ. ಬಿಗ್ ಕ್ಯಾನ್ವಾಸ್ ಅಲ್ಲಿ ಸಿನಿಮಾದಲ್ಲಿ ಕಾಣಿಸುತ್ತೆ. ಅಂದ್ರೆ ಒಂದು 4-5 ಜನಕ್ಕೆ ಹೀರೋ ಹೊಡಿತಾನೆ, ಕಟ್ ಮಾಡಿದ್ರೆ ಪಾಪ ಬಿದ್ದವ್ರೆ ಹೆಂಗೋ ಮಾಡಿ ಕಷ್ಟಪಟ್ಟು ಹೇಳ್ತಾ ಇರ್ತಾರೆ. ಸೊ ಸಿನಿಮಾ ಅಂದ್ರೇನೆ ಅದು. ನಾವೆಲ್ಲ ಮುಚ್ಚಾಕ್ಬಿಟ್ಟು ಫ್ರೇಮ್ ಒಳಗೆ ಏನಿದೆ ಅಷ್ಟನ್ನ ಮಾತ್ರ ತೋರಿಸ್ತಾ ಇರ್ತೀವಿ. ಸೊ ಸಿನಿಮಾ ಮುಂಚಿಂದ ಹುಚ್ಚು. ಸಿನಿಮಾದ ಮೇಲೆ ಅದು ಪ್ರೀತಿ ಅನ್ನಕ್ಕಾಗಲ್ಲ, ಪ್ರೀತಿಗಿಂತ ಜಾಸ್ತಿ ಹುಚ್ಚು. ಸಿನಿಮಾನ್ ಬಿಟ್ಟ ಇರಕ್ ಆಗ್ತಿರ್ಲಿಲ್ಲ. ಪ್ರೀತಿ ಒಂದು ಲಿಮಿಟ್ ಆದ್ಮೇಲೆ ಮುಗಿಬಹುದು, ಹುಚ್ಚು ಅಷ್ಟು ಬೇಗ ಬಿಟ್ಟು ಹುಚ್ಚು ಬಿಡ್ತಾ ಇರ್ಲಿಲ್ಲ ಅದು. ಸೊ ಆ ಹುಚ್ಚೆ ನಮ್ಗೆ ಇಲ್ಲಿ ತನಕ ಇದೊಂದು ಏನಂದ್ರೆ, ಇದು ಹುಚ್ಚನ ಕನಸು. ಸೊ ಹುಚ್ಚನ ಕನಸು ಮತ್ತೆ ಕಿಚ್ಚಿನ ಕನಸು. ಮತ್ತೆ ಇದೇನಂದ್ರೆ, ಒಬ್ಬ ಕನ್ನಡದ ಹುಡುಗನಾಗಿ ತುಂಬಾ ಇನ್ಫೀರಿಯರ್ ನಾವು ಕನ್ನಡಿಗರು. ಬಿಕಾಸ್ ನಾವು ಯಾಕೆ ಇನ್ಫೀರಿಯರ್ ಅಂದರೆ, ಕನ್ನಡಿಗರ ಮೇಲೇ ಆ ರೀತಿ ಆದಂತಹ ಒಂದು ಪ್ರಭಾವಗಳಿದೆ. ಅಂದರೆ ಭಾಷೆಯ ವಿಚಾರದಲ್ಲಾಗಿರ್ಬೋದು, ಕಲೆಯ ವಿಚಾರದಲ್ಲಾಗಿರ್ಬೋದು, ಸಂಸ್ಕೃತಿಯ ವಿಚಾರದಲ್ಲಾಗಿರ್ಬೋದು, ಕನ್ನಡಿಗರನ್ನ ತುಂಬ ಕೆಳಗೆ ಮಾಡಿ ನೋಡೋದಿದೆ. ಅಥವಾ ಕನ್ನಡಿಗರ ಯಾವುದೇ ಒಂದು ಕಲೆಗೆ ಸಿಗಬೇಕಾದಂತಹ ಒಂದು ಪ್ರೋತ್ಸಾಹ ಸಿಗ್ತಿಲ್ಲ. ಈಗ ಇಲ್ಲಿರೋ ಸಿನಿಮಾಗಳನ್ನೇ ಇದೇ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ತೆರೆ ಕಂಡಿದ್ದಿದ್ರೆ ಇವತ್ತು ಈ ಸಿನಿಮಾಗಳನ್ನು ಎಲ್ಲರೂ ಅವ್ರವ್ರ ಮನೆಯಲ್ಲಿ ಪೋಸ್ಟರ್ಗಳಲ್ಲೂ ಹಾಕೋತಿದ್ರು, ಅಥವಾ ಆ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡ್ತಿದ್ರು. ಕನ್ನಡದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ತಕ್ಕ ಮಟ್ಟಿಗೆ. ನನಗೆ ತಿಳಿದಿರೋ ಹಾಗೆ ಇವತ್ತಿಗೂ ನಾನೊಬ್ಬ ಬೆಂಗಾಲಿಗೆ ಕಸ್ತೂರಿ ನಿವಾಸ ನೋಡಿದೆ ಅಂದರೆ ನೋಡಿರಲ್ಲ. ಆದರೆ ನಾನು ಬೆಂಗಾಲಿ ಯಾರೋ ಮಾಡಿರೋ ಒಂದು ಗ್ರೇಟೆಸ್ಟ್ ಮಾಸ್ಟರ್ ಪೀಸ್ನ ನಾನು ನೋಡಿರ್ತೀನಿ. ಬಿಕಾಸ್ ನಮ್ಮ ಸಿನಿಮಾಗಳು ಅಷ್ಟು ಚೆನ್ನಾಗಿದ್ರು ತಲುಪ್ತಾ ಇಲ್ಲ. ಅದೊಂದು ಬೇಸರ ಇತ್ತು. ಸೊ ಹಾಗಾಗಿ ಮತ್ತೆ ಚಿಕ್ಕ ವಯಸ್ಸಿಂದ ನಾನು ನೋಡಿ ಬೆಳೆದಂಥ ಸಿನಿಮಾಗಳು ಹಾಗೆ ಇತ್ತು. ಆ್ಯಂಡ್ ಸಣ್ಣ ವಯಸ್ಸಿನಿಂದ ರಂಗಭೂಮಿ ನಾಟಕಗಳು, ಆಮೇಲೆ ಚಿಕ್ಕ ವಯಸ್ಸಲ್ಲಿ ಒಂದು ಸಿನಿಮಾಲ್ ಕೂಡ ಆ್ಯಕ್ಟ್ ಮಾಡಿದ್ದೆ ನಾನು, ಗುರುಕುಲ ಅಂತ. ಸುನಿಲ್ ಪುರಾಣಿಕ್ ಅವರ ನಿರ್ದೇಶನ ಮಾಡಿದ್ರು. ಸ್ಟೇಟ್ ಅವಾರ್ಡ್ ಬಂದಿತ್ತು ಅದು 2015, 14 ಅಥವಾ 13, ಮೇ ಬಿ 2012 ಮೇ ಬಿ ಆ ಇಯರಲ್ಲಿ. ಸೊ ಆ ಸಿನಿಮಾಲಿ ನಾನು ನಟನೆ ಮಾಡಿದ್ದೆ. ಅದು ನನ್ನ ಮೊದಲ ಪದಾರ್ಪಣೆ. ಸೊ ನನಗೆ ಆ ಸಿನಿಮಾಲಿ ಒಂದು ದೊಡ್ಡ ಡೈಲಾಗ್ ಇತ್ತು, ತುಂಬ ಹ್ಯೂಜ್ ಮೊನಲಾಗ್. ಗಾಳಿ ಅನ್ನೋದು ನನ್ನ ಡೈಲಾಗು ಅಷ್ಟೇ. ಅಷ್ಟೇ, ಗಾಳಿ ಅನ್ನೋದೊಂದು ಡೈಲಾಗ್ ಕೊಟ್ಟಿದ್ರು. ಸೊ ನಾನು ಪ್ರಾಕ್ಟೀಸ್ ಮಾಡಿದ್ರಿ ಅಲ್ಲ, ಅಲ್ಲಿ ಕೂತಿದ್ದೆ, ಬರೋದು ಏನ್ ಮಾಡ್ಬೇಕು ಅಂದ್ರೆ, ಈ ಕಡೆ ಕ್ಯಾಮ್ರಾ ಈ ಕಡೆ ಇತ್ತು, ಈ ಕಡೆ ನೋಡ್ಕೊಂಡು ಗಾಳಿ ಅನ್ನೋದು. ಗಾಳಿ ಅಂದೆ ಹೋದೆ. ಸಿನಿಮಾ ಎಡಿಟ್ ಆದ್ಮೇಲೆ ನಮ್ಮ ಮುಮ್ಮಾ ಥಿಯೇಟ್ರಲ್ಲಿ ಹಾಕಿದ್ರು, ಪ್ರೊಜೆಕ್ಟ್ ಮಾಡಿದ್ರು. ಕೂತ್ಕೋತೀನಿ, ನನ್ನ ಹಿಂದೆ ಯಾರೋ ಡೈಲಾಗ್ ಹೇಳ್ತಾ ಇದ್ದಾನೆ. ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಅದಾಗುವಂಥದ್ದೇನು ಯಾರು ಉತ್ತರ ಕೊಡಲ್ಲ ಸ್ಟೂಡೆಂಟ್ಸು. ನಾನೊಬ್ನೇ ಗಾಳಿ ಅಂತೀನಿ, ಥಿಯೇಟ್ರಲ್ಲೆಲ್ಲ ಚಪ್ಪಳೆ ಹೊಡಿತಾವ್ರೆ. ನಾನು ಸೈಕ್ ಆಗೋಯ್ತಿದ್ದು ಅಂತ. ಯಾಕಂದ್ರೆ ನಾನು ಅಲ್ಲಿ ಗಾಳಿ ಅಂದಾಗ ನನಗೆ ಎಮೋಷನ್ ಗೊತ್ತಿರಲಿಲ್ಲ. ಸೊ ನನ್ಗೆ ಅವಾಗ ಗೊತ್ತಾಯ್ತು, ಇದು ಪವರ್ ಆಫ್ ಸಿನಿಮಾನೇ ಇದಲ್ವಾ. ಅಂದ್ರೆ
ಹಿಂದಿನ ಒಂದು ಮಾಂಟೇಜ್ಗೂ ಮುಂದಿನ ಮಾಂಟೇಜ್ಗೂ ಎರಡರ ನಡುವೆ ಒಂದು ಫಿಕ್ಸೇಷನ್ ಮಾಡ್ತೀವಿ ಅಥವಾ ಅದೆರಡನ್ನು ಜೋಡಿಸಿದಾಗ ಒಂದು ಮೂರನೇ ಎಮೋಷನ್ ಕ್ರಿಯೇಟ್ ಆಗುತ್ತೆ. ನಮ್ಮ ಗುರುಗಳು ಅದೇ ಅಂತಿದ್ರು, ಸಿನಿಮಾಲಿ 1+1 2 ಆಗಲ್ಲ 3 ಆಗಬೇಕು ಅಂತ, ಮೂರನೇದೇನೋ ಕ್ರಿಯೇಟ್ ಆಗಬೇಕಲ್ಲಿ ಅಂತ. ಸೊ ಹಾಗೆ ಕ್ರಿಯೇಟ್ ಆಯ್ತು ನನಗೆ, ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು. ಆ್ಯಂಡ್ ರಂಗಭೂಮಿಯ ಮೇಲೆ ಒಲವು ಇವತ್ತಿಗೂ ಇದೆ. ಅಂದರೆ ರಂಗಭೂಮಿಯಲ್ಲಿ ನನಗೆ ಏನಂದರೆ ನಾನು ಬಯಸಿದ ಬದುಕು ಕಟ್ಕೊಳ್ಳೋದಕ್ಕೆ ತುಂಬ ಸಮಯ ಆಗುತ್ತೆ ಅಂತ ಚಿತ್ರರಂಗಕ್ಕೆ ನಾನು ಪಾದಾರ್ಪಣೆ ಮಾಡಿದ್ದೀನಿ. ಅಂದರೆ ನನ್ನ ಫೈನಾನ್ಷಿಯಲ್ ಗ್ರೋತ್ ಆಗಿರ್ಬೋದು, ಆ್ಯಂಡ್ ನನ್ನ ಸ್ಕಿಲ್ಸ್ ಏನೇನು ನಾನು ಇಷ್ಟು ವರ್ಷದಿಂದ ಕಲ್ತ್ಕೊಂಡ್ಬಂದಿದ್ದೀನಿ, ಆ್ಯಂಡ್ ನನ್ನ ಜೊತೆಗೆ ನಿಂತಿರೋ ನನ್ನ ಸ್ನೇಹಿತರು ಅವರೊಟ್ಟಿಗೆ ಇರೋದ್ರಿಂದ ನಮ್ಮ ವಿಷನ್ ತುಂಬ ದೊಡ್ಡದಿದೆ ಮೇಡಮ್. ಅಂದರೆ ತುಂಬ ಲಾಂಗ್ ಟರ್ಮಾಗಿ ನಾವು ಥಿಂಕ್ ಮಾಡಿದ್ದೀವಿ. ಇನ್ನು 10 ವರ್ಷಕ್ಕೆ ನಾವು ಹೇಗಿರ್ತೀವಿ ಅನ್ನೋದು ನಾವು ಆಲ್ರೆಡಿ ಥಿಂಕ್ ಮಾಡಿದ್ದೀವಿ. ಆ್ಯಂಡ್ ರಿಸ್ಕಿ ಇದೆ, ಅಂದರೆ ಎವ್ರಿ ಸ್ಟೆಪ್ ಕೂಡ ನಮಗೆ ಕ್ವಶನ್ ಮಾಡುತ್ತೆ. ಹೌದು ನೀನೇನು ಅಂದ್ಕೊಂಡಿದ್ಯಾ, ಈಗ ನಾನು ಹೇಳ್ತೀನಿ, ನಾನು ತಾಜ್ ಮಹಲ್ ಕಟ್ಟಬೇಕು ಅಂತ ಅನ್ಕೋತೀನಿ, ಕಟ್ಟಕ್ಕೆ ನನ್ನ ಹತ್ರ ಏನಿಲ್ಲ. ಸೊ ಅಂದ್ಕೊಂಡ್ರೆ ಸಾಕು, ಅದು ಹೆಂಗೋ ನಮಗೆ ಅವೈಲಬಿಲಿಟಿ ಆಗುತ್ತೆ ಅಂತ. ಸೊ ಎವ್ರಿ ಟೈಮ್ ನಮಗೆ ಕ್ವಶನ್ ಮಾಡುವಂಥ ಸಿನಾರಿಯೋಸ್ ಕ್ರಿಯೇಟ್ ಆಯಿತು. ಅಂದರೆ ನಾವು ಇದು ರಾಂಗ್ ಸ್ಟೆಪ್ ತೊಗೊಂಡ್ವಿ, ಈ ಸ್ಟೆಪ್ ತೊಗೊಬಾರ್ದಿತ್ತು, ಅಥವಾ ಈ ಸಿನಿಮಾನ ಹಿಂಗೆ ಮಾಡಬಾರ್ದಿತ್ತು, ಹಂಗೆ ಮಾಡಬಾರ್ದು. ಬಟ್ ಎವ್ರಿ ರಾಂಗ್ ಸ್ಟೆಪ್ ನಮಗೆ ಲೀಡ್ ಮಾಡಿದ್ದು ಒಂದು ಗುಡ್ ರಿಸಲ್ಟ್ಗೆ. ಸೊ ನನಗೆ ಇರೋವಂಥ ಒಂದು ಕನ್ಸಿಸ್ಟೆನ್ಸಿ ಇದೆ. ಯಶ್ ಅವ್ರು ಯಾವಾಗಲೂ ಅವ್ರು ಇಂಟರ್ವ್ಯೂಲಿ ಹೇಳ್ತಾರೆ, ಅಂದರೆ ನಾವು ಒಂದು 4-5 ಜನ ಕೂತ್ಕೊಂಡು ಮಾತಾಡುವಾಗ ನಾನು ಅಲ್ಲಿ ಇರ್ತಾ ಇರಲಿಲ್ಲ ಅಂತ. ನಾನು ಬೇರೆದೇ ಥಿಂಕ್ ಮಾಡೋಕ್ಕೆ ಹೋಗ್ತಿದ್ದೆ, ನಾನು ಬರೀ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ನೋಡ್ತಿದ್ದೆ, ನಾನು ಒಳ್ಳೇದೇ ಮಾತಾಡೋಕ್ಕೆ ನೋಡ್ತಿದ್ದೆ ಅಂತ. ಸೊ ನಾವು ಅಷ್ಟೇ, ನಮ್ಮ ಟೀಮೆಲ್ಲ ಸಿಕ್ಕಾಗ ನಾವು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ನಮ್ಮ ಹತ್ರ ಬ್ಲೂ ಪ್ರಿಂಟು ಇದೆ, ಇನ್ನು 10 ಇಯರ್ಸ್ಗೆ ನಾವೇನು ಮಾಡಬೇಕು ಅಂತ. ವಿ ಹ್ಯಾವ್ ಎವ್ರಿಥಿಂಗ್. ಆ್ಯಂಡ್ ಹೌದು, ನಮಗೆ ಇವಾಗ ಕಷ್ಟ ಇದೆ, ರಿಲೀಸ್ ತನಕನೂ ಕಷ್ಟ ಇದೆ, ಬಿಕಾಸ್ ಇಟ್ಸ್ ಅವರ್ ಫಸ್ಟ್ ಫಿಲ್ಮ್, ನಾವು ಯಾರಿಗೂ ಇನ್ನೂ ಗೊತ್ತಿಲ್ಲ. ಸೊ ಆ್ಯಂಡ್ ನಾನು ತುಂಬ ಜನ ಗ್ರೌಂಡ್ ಲೆವೆಲಿಂದನೂ ಅಂಡರ್ ಡಾಗ್ ಆಗಿದ್ದವರು ಒಂದು ಟಾಪ್ ಲೆವೆಲ್ಗೆ ರೀಚ್ ಆದವರನ್ನು ನೋಡಿದ್ದೀನಿ. ಆ್ಯಂಡ್ ಅವರಲ್ಲಿರುವಂಥ ಪಾಸಿಬಿಲಿಟೀಸ್ ಏನೇನು, ಅದನ್ನು ನಾವು ಹೇಗೆ ಇನ್ಕರ್ಗೇಟ್ ಮಾಡಿಕೊಂಡ್ರೆ ಅಥವಾ ನಮ್ಮೊಳಗೆ ತೊಗೊಂಡ್ರೆ ನಾವೇನು ಆಗ್ಬೋದು ಅನ್ನೋವಂಥ ವೇಸ್ನು ಕೂಡ ನಾವು ಅರ್ಥ ಮಾಡಿಕೊಂಡು ನಮ್ಮ ಟಾರ್ಗೆಟ್ ದೊಡ್ಡದಿದೆ. ಈಗ ಬ್ಲಿಂಕ್ ಸಿನಿಮಾ ಏನಿದೆ, ಇದು ನಮ್ಮ ಒಂದು ಪುಟ್ಟ ಕನಸು. ಈ ಕನಸಿಗೆ ಅವರು ಪ್ರೋತ್ಸಾಹ ನೀಡಿದ್ರೆ, ಕನಸಿನಲ್ಲಿ ಸಾಕಷ್ಟು ಲೇಯರ್ಸ್ ಇದ್ದಾವೆ, ಆ ಲೇಯರ್ಸ್ಗೆ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ನೀವು ಅದ್ಭುತ ಬರಹಗಾರ ಮಾತ್ರ ಅಲ್ಲ, ಒಳ್ಳೆ ವಾಕ್ಚಾತುರ್ಯ ಇರೋರು ಕೂಡ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ನಂಗನ್ಸೋದು ಈಗ ನೀವು ರಂಗಭೂಮಿಯಿಂದ ಒಲವಿದ್ರೂ ಕೂಡ ಈ ಕಡೆ ಬಂದೆ ಅಂತ ಹೇಳಿದ್ರಲ್ವಾ. ಖಂಡಿತ ಚಿತ್ರರಂಗಕ್ಕೆ ರಂಗಭೂಮಿಯವರು ಈ ಹಿಂದೆಯಿಂದಲೂ ಇನ್ನು ಮುಂದೆಯೂ ಕೂಡ ಅವಶ್ಯಕತೆ ಇದ್ದೇ ಇದೆ. ರಂಗಭೂಮಿ ಮತ್ತು ಚಿತ್ರರಂಗ ಒಂದೇ ಅದು ಅಲ್ವಾ. ಈ ಪ್ರತಿಭೆಗಳಿಂದಲೇ ಚಿತ್ರರಂಗ ಇನ್ನಷ್ಟು ಸುಂದರ ಆಗೋದು ಅಂತ ಹೇಳಿ. ಈಗ ಇಷ್ಟೊಳ್ಳೆ ಡೈರೆಕ್ಟರ್ನ ಇಟ್ಕೊಂಡು ಗಾಳಿನ ಸುಂಟ್ರ ಗಾಳಿ ರೇಂಜಿಗೆ, ಫೇವ್ರೆಟ್ ಫಿಲಮ್ ನಮ್ಮ ಡೈರೆಕ್ಟರ್ ಎಲ್ಲಿ ಇರ್ತಾರೋ ಅಲ್ಲಿ ಗಾಳಿ ಇರುತ್ತೆ, ಓಕೆನಾ. ಅದು ನಾರ್ಮಲ್ ಗಾಳಿ ಆದರೂ, ಫ್ಯಾನ್ ಗಾಳಿ ಆದರೂ ಆಯಿತು, ಸುಂಟ್ರ ಗಾಳಿ ಆದರೂ ಆಯಿತು ಅಂಥೇಳಿ. ಬ್ಲಿಂಕ್ ಸಿನಿಮಾ ಮಾಡಬೇಕಾದ್ರೆ ಈಗ ಒಬ್ಬ ನಿರ್ಮಾಪಕನಾಗಿ ನಾವು ಜನರಲ್ಲಿ ನೋಡುವಂಥ ನಿರ್ಮಾಪಕರು ಹೆಚ್ಚಿನವರು ದೊಡ್ಡ ದೊಡ್ಡ ಚೈನ್ ಎಲ್ಲ ಹಾಕೊಂಡು, ಒಂದು 20 ಉಂಗುರ ಹಾಕೊಂಡು, ಒಂದೊಂದು ಕೈಗೆ ಜಾಸ್ತಿ ಬರುತ್ತೆ ಬಿಡಿ, ಓಕೆನಾ. ಒಂದು ಕೈಗೆ 3 ಆಗೋ ಥರ ಆದರೂ ಬರಲಿ, ಆಮೇಲೆ ಬೇರೆಯವ್ರಿಗೆ ಕೊಡಿ, ಒಂದು ಇವರಿಗೆ ಒಂದು ನನಗೆ, ಓಕೆ ಅಲ್ವಾ. ಅಷ್ಟು ದುಡ್ಡಿರೋರೇ ಯೋಚನೆ ಮಾಡ್ತಾರೆ ಅಲ್ವಾ. ಅಂಥದ್ರಲ್ಲಿ ಮಾಡಿದ್ರು ಅವ್ರು ಯಾವ ಥರ ಸಿನಿಮಾಗಳಿಗೆ ಮಾಡ್ತಾರೆ, ಲವ್ ಸ್ಟೋರಿ, ಇನ್ನೊಂದು ಮತ್ತೊಂದು, ಅದು ಹೆಂಗಾದರೂ ಓಡಬಹುದು. ಜನರಲ್ಲಿ ಲವ್ ಸ್ಟೋರಿ ಜನ ಇಷ್ಟಪಟ್ಟೇ ಪಡ್ತಾರೆ, ಅಥವಾ ಇನ್ನೊಂದು ಮತ್ತೊಂದು ಅಂಥೇಳಿ ದೊಡ್ಡ ಸ್ಟಾರ್ ಸಿನಿಮಾ ಏನಾದರೂ ಮಾಡೋಣ ಅಂಥೇಳಿ. ಅಂಥದ್ರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ನಮ್ಮ ಮ್ಯೂಸಿಕ್ ಸೈನ್ಸ್ ಫಿಕ್ಷನ್ ಬರ್ತಾ ಇರೋದು, ಅದೊಂದು ಮೊದಲ ಹೆಜ್ಜೆ. ನಮ್ಮ ವೆರಿ ಟ್ಯಾಲೆಂಟೆಡ್ ಆದರೂ ಚಿಕ್ಕ ಏಜ್ನ ಡೈರೆಕ್ಟರು, ಇನ್ನು ನಮ್ಮ ಕಲಾವಿದರು ತುಂಬ ಅದ್ಭುತವಾಗಿದ್ದಾರೆ. ಆದರೂ ಅಫ್ಕೋರ್ಸ್ ಈಗ ಇದಾಗ್ತಿರೋದ್ರಿಂದಾಗಿ ಜನರು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರೋ ಥರ ತುಂಬ ಸ್ಟಾರ್ ನಟರಲ್ಲದೆ ಇರ್ಬೋದು. ಇದೆಲ್ಲ ಅಫ್ಕೋರ್ಸ್ ಒಬ್ಬ ನಿರ್ಮಾಪಕ ಯೋಚನೆ ಮಾಡೇ ಮಾಡ್ತಾರೆ. ನಿಮಗೆ ಯಾವುದಾದ್ರೂ ಒಂದು ಮೂಮೆಂಟಲ್ಲಿ ಅನಿಸುತ್ತಾ, ನಿರ್ಮಾಣ ಮಾಡಿ ನಾನು ತಪ್ಪು ಮಾಡಿದ್ನೇನೋ, ಅಥವಾ ಮನೆಯಲ್ಲಿ ಏನಾದರೂ ಹೇಳಿದ್ರ ಓಕೆ ಬೇಡ ಇತ್ತು ನಿನಗೆ ಇದು ಸುಮ್ಮನೆ ಅಂಥೇಳಿ ಖುಷಿ ಇದೆಯಾ? ನಿರ್ಮಾಣ ಮಾಡಿ ಆ ಥರ ಅನಿಸಿದ್ದಿಲ್ಲ, ಬಟ್ ನಿರ್ಮಾಣ ಮಾಡೋ ಪ್ರೊಸೆಸಲ್ಲಿ ಭಾಳ ಸಲ ಅನಿಸಿದೆ. ಬಿಕಾಸ್ ಆಫ್ ಕನ್ಸ್ಟೆಂಟ್ ಭಾಳ ಸಲ ಅನಿಸಿದೆ. ಅದು ಯಾಕಂದರೆ ಈಗ ಹೆಂಗಾಗುತ್ತೆ, ಈಗ ನನ್ನ ಎದುರೊಳಗಿದ್ದು ಒಂದು ಪ್ಲೇಟ್ ಅದ, ಪ್ಲೇಟ್ನಾಗಿದ್ದು ಅನ್ನ ಅದ, ಅದು ನನ್ನ ಕೈಲಿಂದ ನಾನೇ ಊಟ ಮಾಡಬೇಕು. ಇನ್ನೊಬ್ಬನ ಎದುರು ತಾಟ್ ಹಾಕೀನಿ, ಅನ್ನ ಅದ, ಅವ ಊಟ ಮಾಡಿಲ್ಲ ಅಂದ್ರೆ ನಮಗೆ ತ್ರಾಸ ಆಗ್ತದೆ. ಮೂವಿ ಪ್ರೊಸೆಸ್ ಹಾಗೆ, ಅಂದರೆ ಇನ್ನೊಬ್ಬರಿಂದ ಕೆಲಸ ತೊಗೊಳ್ಳೋ ಪ್ರೊಸೆಸ್ ಇದು ಮೂವಿ. ನನ್ನ ಕೆಲಸ ಅಂದರೆ 24 ಗಂಟೆ ನಾನು ಮಾಡ್ತೀನಿ, ಇವರು ಮಾಡ್ತಾರೆ. ಈಗ ನಮ್ಮ ಇಬ್ಬರಿಗೆ ಬಿಟ್ಟು ಎಲ್ಲರೂ ಮಾಡಬೇಕಲ್ಲ. ಆ ಪ್ರೊಸೆಸ್ ಟೈಮ್, ಮತ್ತು ಅದು ಆ ಟೈಮಾಗ ರೊಕ್ಕನೂ ನೀಟ್ ಟೈಮಿಗೆ ಹೋಗ್ಬೇಕು, ಟೈಮ್ಲಿ ಮ್ಯಾನರ್ನಾಗ ದುಡ್ಡು ಹೋಗ್ಬೇಕು.
ಮಧ್ಯ ಅದೇ ಒಂದಿಷ್ಟು ನಮ್ಮದು ಏನು ಆರ್ಟಿಸ್ಟ್ಗಳೆಲ್ಲ ಹಾಕೊಂಡ್ಮೇಲೆ ಬಜೆಟ್ಟು ಜಾಸ್ತಿ ಹೋದಾಗ ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆ್ಯಂಡ್ ನಾನು ಐ ವಾಸ್ ರಿಲಯಬಲ್ ಆನ್ ಮೈ ವೆರಿ ಕ್ಲೋಸ್ ಫ್ರೆಂಡ್ಸ್. ಅಂದರೆ ಅವರು ಒಂದಿಷ್ಟು ಇನ್ವೆಸ್ಟ್ ಮಾಡಿದ್ರು ಆ್ಯಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಒನ್ ನಂಬರ್. ಅಂದರೆ ಆ ಟೈಮಲ್ಲಿ ಪಾಪ ಅವ್ರಿಗೂ ಒಂದಿಷ್ಟು ಸಮಸ್ಯೆಗಳಿದೆ. ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ ನನ್ನ ದೋಸ್ತ್ ನನಗೆ ಮಾಡೇಬೇಕು ಆ ಟೈಮ್ನಾಗ ಏನು ಮಾಡೋರು ಒಬ್ರಿಗೊಬ್ರು ನಿಂತವ್ರು ಇದ್ದೀವಿ. ಬಟ್ ಒಂದು ದೊಡ್ಡವರಾದ್ಮೇಲೆ ಅದು ಚೇಂಜ್ ಆಗತ್ತೆ ಅನ್ನೋದು ಈ ಪ್ರೊಸೆಸ್ ಒಳಗೆ ಗೊತ್ತಾಯಿತು. ಯಾಕಂದರೆ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವನಿಗೂ ಕಮಿಟ್ಮೆಂಟ್ ಅವ. ಬಟ್ ನನ್ನ ಸಲಕ್ಕೆ ಯಾಕೆ ಮಾಡ್ತಾನವ, ಅವನದು ಒಂದು ದಂಧ ಅದ, ಅವನೂ ದಂಧ ಮಾಡಬೇಕು ಯಾಕೆ. ಬಟ್ ಹುಚ್ಚು ಹಿಡಿತಿತ್ತು, ಯಾಕಂದ್ರೆ ನಾಳೆ ಮುಂಜಾನೆ ಶೂಟು. ಅಂದರೆ ಟಿಲ್ ದಟ್ ಡೇ ನಾನು ₹1 ನನ್ನ ತಂದೆ ತಾಯಿಗಳಿಂದ, ನನ್ನ ಅಕ್ಕನಿಂದ, ನನ್ನ ಫ್ಯಾಮ್ಲಿಯಿಂದ ಅಥವಾ ನನ್ನ ಇನ್ನೊಬ್ಬರ ಸರ್ಕಲಿಂದ ₹1 ತೊಗೊಂಡಿರಲಿಲ್ಲ ನನ್ನ ಮೂವಿಗೆ. ಬಟ್ ಆ ದಿನ ನನಗೆ ಹೆಂಗಂದರೆ ನಾಳೆ ಮಾರ್ನಿಂಗ್ ಮಂಡೇ ಶೂಟ್ ಇದೆ, ನಮ್ಮ ಜೀವನ ಭರತನ ಜೊತೆ ಮಾತಾಡ್ತಾ ಇದ್ದೀನಿ, ತಮ್ಮ ರೊಕ್ಕ ಇಲ್ಲ, ನಾಳೆ ಶೂಟ್ ಮಾಡಬೇಕು. ಏನಿಲ್ಲ ಅಂದರೆ ಅಟ್ಲೀಸ್ಟ್ ಲೈಟ್ಸ್ದವರು, ಮೇಕಪ್ ಅಂದರೆ ಡೈಲಿ ವೇಜ್ ವರ್ಕರ್ಸ್ ಯಾರು ಇರ್ತಾರಲ್ಲ, ಡೈಲಿ ಪೇಮೆಂಟ್ ಯಾವುದು ಇರ್ತಲ್ಲ ಅದ್ರದ್ದು ಪೇಮೆಂಟ್ ಹೊಂದಿಸ್ಬೇಕಲ್ಲ. ಮಿಡ್ನೈಟ್ 2 ಗಂಟೆಗೆ ನಮ್ಮ ಅಕ್ಕನ ಕಾಲ್ ಮಾಡಿದೆ ನಾನು. ಕಾಲು ಅದು ಹೆಂಗಂದರೆ ಏನರೇ ಮಿಡ್ನೈಟಲ್ಲಿ ಒಂದು 10 ಸಲ ಫೋನ್ ಹಚ್ತಾರಲ್ಲ, ಏನರೇ ಆಕ್ಸಿಡೆಂಟ್ ಆದಾಗ ಹಂಗೆ ಆಗ್ತಾರೆ. ಅವರು ಅಂಜ್ಬಿಟ್ಟಾರ ರಾತ್ರಿ ಫೋನ್ ಹಚ್ಚಿ, ಅಕ್ಕ ನೀನು ಏನೂ ಅಂದಿಲ್ಲ, ಅಕ್ಕ ನಿನ್ನ ಅಕೌಂಟ್ನಾಗ ರೊಕ್ಕ ಹೊಸು ಹಾಕಕ್ಕ, ನಿನ್ನ ಅಕೌಂಟ್ನಾಗ ಹೊಸ ರೊಕ್ಕ ಹಾಕ. ಏನಾಯಿತು ಅಂತ ಹೇಳು, ಅಕ್ಕ ಒಂದಿಷ್ಟು ಸಮಸ್ಯೆ ಆಗ್ಯದ, ಈಗ ಏಟ್ಬೇಕು, ನಾಳೆಗೆ ಹೋಗೋಟು ನೀವು ಒಂದು ₹50,000 ಹಾಕು, ನಾನು ಒಂದು ₹50,000 ಹಾಕು. ಹಾಕಿದ್ಮೇಲೆ ಅಕ್ಕಿನ ಜೊತೆ ಡಿಸ್ಕಸ್ ಆದಮೇಲೆ ಅಂದರೆ ವೈ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಕ್ಕ ನನ್ನ ಜೊತೆ ನಿಂತ ಮೇಲೆ ಮೈ ಸಿಸ್ಟರ್ ಕನ್ವಿನ್ಸ್ಡ್ ಮೈ ಪೇರೆಂಟ್ಸ್. ಶಿ ಕನ್ವಿನ್ಸ್ಡ್ ಇನ್ ಸಚ್ ಎ ವೇ ದ್ಯಾಟ್ ಅಪ್ಪು ಮಾಡತ್ತನ್ರಿ ಪಾಪ ಮಾಡತ್ತಾನ, ಚಲೋ ನಡ್ಲತ್ತದ, ಒಂಚೂರು ಅವ ಎಲ್ಲರೂ ಹೋಗಿ ಸಾಲ ಮಾಡಿ ಎಲ್ಲೋ ಹೋಗಿ ಇಂಟ್ರೆಸ್ಟ್ ಲೋನ್ ಮೇಲೆ ತಂದಿದ್ದಕ್ಕೆ ನಿಮ್ಮ ಕಡೆ ನಮ್ಮ ಅಪ್ಪನ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ, ನಮ್ಮ ಅಮ್ಮನ ಹತ್ರ ಅಗ್ರಿಮೆಂಟ್, ಸ್ಟ್ಯಾಂಪ್ ಅಗ್ರಿಮೆಂಟ್ ಇದೆ ನನ್ನ ಹತ್ರ, ದುಡ್ಡು ತೊಗೊಂಡಿದ್ದು, ಇದು ಮೂವಿ ರಿಲೀಸ್ ಆದಮೇಲೆ ನಿಮ್ಗೆ ರೊಕ್ಕ ಮುಟ್ಟಿಸ್ತೀನಿ ವಿತ್ ಇಂಟ್ರೆಸ್ಟ್ ಅಂತ ತಂದೆ. ಲಿಟ್ರಲಿ ನಮ್ಮ ಅಕ್ಕನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ನಾನು, ನಮ್ಮ ಅಪ್ಪನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಅಮ್ಮನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ, ನನ್ನ ದೋಸ್ತರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಎಲ್ಲ. ಅಂದರೆ ಈಗ ಇವ್ರಿಗೆ ಗೊತ್ತಿದೆ ನೋಡಿ ಸ್ಟ್ರಕ್ಚರ್ ಎಲ್ಲ ಏನಂದರೆ ನಂದು ಲೀಗಲ್, ನಮ್ಮದು ಇಡೀ ಮೂವಿ ಪ್ರೊಸೆಸಲ್ಲಿ ನನ್ನ ಹ್ಯಾಂಡ್ ಕ್ಯಾಶ್ ಎಲ್ಲೂ ಕೊಟ್ಟಿಲ್ಲ. ನಂದು ಹೋಗಿದ್ದೆಲ್ಲ GST ಬಿಲ್ಗಳೇ ಹೋಗಿದ್ದು ನಮ್ಮದು. ಅಂದರೆ ಯಾವುದೋ ನಾವು ಅಂದರೆ ನಮ್ಮ ಬ್ಲ್ಯಾಕ್ ಮನಿನೇ ಇಲ್ಲ, ಯಾಕೆ ಇದೆ ಕೊಡಮು, ಕಷ್ಟಪಟ್ಟು ದುಡಿದಿದ್ರೆ ರೊಕ್ಕ ಅದ, ಲೀಗ ಉಳಿದಿದ್ರೆ ಟ್ಯಾಕ್ಸ್ ಗೌರ್ಮೆಂಟಿಗೆ ಹೋಗ್ತದ. ಬಟ್ ಈ ಟೈಮ್ ಒಳಗೆ ಅದು ನಂಗೆ ಒಂದೇ ಒಂದು ಹೆಂಗೆ ಡ್ರೈವ್ ಮಾಡ್ತಿತ್ತು ಅಂದ್ರೆ ಮ್ಯಾಮ್, ಪ್ರತಿ ಸಲ ಅದು ಪಿಕ್ಚರ್ ನೋಡಿದಾಗ ಖುಷಿ ಆಗೋದು, ಔಟ್ಪುಟ್ ನೋಡಿದಾಗ ಖುಷಿ ಆಗೋದು, ಚಲೋ ಆಲತ್ತದ. ಮತ್ತು ಇನ್ನೊಂದು ಏನಾಗ್ತಿತ್ತು ಆ ಟೈಮ್ನಾಗ ಇವ್ರಿಗೆ ಒಂದು ಹೇಳ್ತಿದ್ದೆ, ತಮ್ಮ ಇಟ್ಟು ರೊಕ್ಕ ಅವ, ಇದು ನಾವು ಮ್ಯಾನೇಜ್ ಮಾಡ್ಬೋದು ಅಂದ್ರೆ, ಸರ್ ಈ ಟೈಮ್ನಾಗ ಇಷ್ಟು ಮಾಡ್ಕೊಂಬಿಡೋಣ ಅಂತ ಅದಕ್ಕೆ ಹೊಂದಿಸ್ತಿದ್ದೆ. ಅದಾದಮೇಲೆ ನಂಗೆ ಸ್ವಲ್ಪ ಟೈಮ್ ಕೊಡ್ರಿ, ರೊಕ್ಕ ಹೊಂದಿಸ್ತೀನಿ. ಅಂದರೆ ಯಾಕೆ ನಾನು ನಿಧಿ ಮತ್ತು ಇವರು ಸಂಜೀವ, ಜೀವನ್, ಭರತ್ ಅಂದರೆ ಇವರು ಯಾಕೆ ಇವ್ರ ಬಗ್ಗೆ ಅಷ್ಟು ಹೇಳ್ತೀನಂದರೆ, ದುಡ್ಡಿಗೆ ತಕ್ಕಂಗೆ ಅಡಾಪ್ಟ್ ಆಗ್ತಾರೆ. ಅಂದರೆ ಎಲ್ಲ ಪ್ರೊಡಕ್ಷನ್ಗಳಲ್ಲಿ ಆಗಲ್ಲ ಮ್ಯಾಮ್. ಅಂದರೆ ನಂದು ಫ್ರೆಂಡ್ಸ್ಗಳು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಮೂವಿಗಳು ಮಾಡ್ತಿದ್ದಾರೆ. ಆ್ಯಂಡ್ ಅಂದರೆ ದುಡ್ಡು ಇರುತ್ತೆ ಅವ್ರ ಬಳಿ, ಕೋಟಿ ದುಡ್ಡು ಪಿಕ್ಚರ್ ಮಾಡೋಕ್ಕೆ ಬರಲ್ಲ, ರೊಕ್ಕ ಅವ್ರ ಹತ್ರ ಪಿಕ್ಚರ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಆ್ಯಂಡ್ ನಮ್ಮದು ಅಂದರೆ ಆ ಪ್ರೊಸೆಸ್ ಒಳಗೆ ಹೆಂಗೈತೆ ಅಂದ್ರೆ ಮ್ಯಾಮ್, ಮಾಡ್ಕೋತ ಫೈನಲ್ ಔಟ್ಪುಟ್ ಬಂದ ಟೈಮಲ್ಲೂ ಅಂದರೆ ನಮ್ದೇನು ಕಮ್ಮಿ ಬಜೆಟ್ ಮೂವಿ ಅಂತೂ ಅಲ್ಲ ಮ್ಯಾಮ್. ಈಗ ಅಂದರೆ ಸ್ಟಾರ್ಟ್ ಮಾಡಿದ್ದು ಕಮ್ಮಿ ಬಜೆಟಿಂದ, ಇಟ್ ಈಸ್ ನೀವು ಔಟ್ಪುಟ್ಟು ಎಲ್ಲ ನೋಡಿದ್ಮೇಲೆ ನಾವು ಹಾಕಿರೋ ದುಡ್ಡು ಎಲ್ಲ ನೋಡಿದ್ರೆ ನಮ್ಗೆ ಏನು ದಕ್ಕಬೇಕು ಮ್ಯಾಮ್. ದಕ್ಕಿದ್ರೆ ನಾವೇನಾಗುತ್ತೆ, ಈಗ ನಿಧಿ ಅಂತಾರಲ್ಲ, ಇಲ್ಲಿ ತಾಜ್ ಮಹಲ್ ಅಂತ ಸೆಟ್ ಆದರೂ ಹಾಕೋ ಲೆವೆಲ್ಗಾದರೂ ನಾವು ನೆಕ್ಸ್ಟ್ ಪಿಕ್ಚರ್ ಮಾಡಬೇಕು ಆಸೆ ಇರೋದಂಗೆ. ಖಂಡಿತ ಈಗ ದುಡ್ಡು ಕಡಿಮೆ ಇದ್ರೂ ನಡೆಯುತ್ತೆ, ಆದರೆ ಈ ಒಲವು ಕಡಿಮೆ ಇದ್ರೆ ಖಂಡಿತವಾಗಿ ಆಗೋದಿಲ್ಲ. ನೀವು ಹೇಳಿದ್ರೆ ನೋಡಿ, ಆ ಅಗ್ರಿಮೆಂಟ್ ಆಗಲಿ, ಅಂದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಆಗಲಿ, ನಿಮ್ಮ ನಮ್ಮದವರಿಗೆ ನಿಮ್ಗೆ ಇರುವಂತಹ ಕಮಿಟ್ಮೆಂಟು, ಆ ಡಿಸಿಪ್ಲಿನ್ ನಿಮ್ಗೆ ತುಂಬ ಇಲ್ಲ ಮ್ಯಾಮ್. ಅಂದರೆ ಇಲ್ಲ ದೇವರಾಣೆ ಮ್ಯಾಮ್, ಯಾಕಂದರೆ ಜಾಬಲ್ಲಿ ಮಾಡೋ ಟೈಮ್ನಾಗ ಬೆಂಗಳೂರು ಬಂದಮೇಲೆ ನಮ್ಮ ಅಪ್ಪನ ಹತ್ರ ₹1 ಇಸ್ಕೊಂಡಿಲ್ಲ. ನಾವು ಬೆಂಗಳೂರು ಯಾವಾಗ ಬಂದೀವಿ, ನಮ್ದು ಯಾವಾಗ M.Tech ಫಸ್ಟ್ ಇಯರ್ ಮುಗಿದು ಸ್ಟೈಫಂಡ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನಮಗೆ. ಸೆಕೆಂಡ್ ಇಯರಿಂದ ಸ್ಟೈಫಂಡ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಮನೆ ರೆಂಟ್ ಕಟ್ಟಕ್ಕೆ ಗೊತ್ತಾಯ್ತು, ನಮಗೆ ಊಟ ಮಾಡೋಕ್ಕೆ ಗೊತ್ತಾಯಿತು. ಅದರದಾಗ ನಾವು ಅಷ್ಟು ನಮ್ಮಪ್ಪ ಯಾಕೆ ರೊಕ್ಕ ಸೇವ್ ಮಾಡೋಕ್ಕಂತ ನಂಗೆ ಗೊತ್ತಾಗ್ತಿಲ್ಲ. ಆರ್ ಡಿ ಮಾಡು, 20,000 ಆರ್ ಡಿ ಮಾಡು, 30,000. ನಮ್ಮಪ್ಪ ಆರ್ ಡಿ ಮಾಡಿ ಅಂದಿವೆ, ಅವೇ ಒಂದು 15 ಲಕ್ಷ ಆಗಿವೆ ನನಗೆ, ಆರ್ ಡಿ FD ಮಾಡಿ ಅಮೌಂಟ್ಗಳು. ಆ ಅಮೌಂಟ್ ನಮ್ಮ ಪಿಕ್ಚರ್ ಮಾಡೋ ಟೈಮಿಗೆ ಏನು ಇವ್ರು ಸ್ಟಾರ್ಟಿಂಗ್ ಸಣ್ಣ ಬಜೆಟ್ ಆಯ್ತು ಮಾಡಮ್ ತಮ್ಮ, ರೊಕ್ಕವ ಮಾಡಮ್ಮ. ನಂದು ಹೆಂಗೆ ಈಗಲೂ ನೋಡಿ ಮ್ಯಾಮ್, ನನ್ನ ಕೈದಾಗ ದುಡ್ಡಿದ್ರೆ ನಾನು ಇಂಡಸ್ಟ್ರಿದಾಗ ಯಾರು ಪ್ರಮೋಷನ್ ಮಾಡಲ್ಲ, ಹಂಗೆ ಮಾಡ್ತೀನಿ. ಅಂದರೆ ಅದು ಹೆಂಗೆ ಪ್ರಮೋಷನ್ ಆತಂದ್ರೆ ನೀವು ಗಾಬರಿ ಆಗ್ಬೇಕು. ನಮ್ಮ ಅಂದರೆ ಕ್ರಿಯೇಟಿವ್ ವೈಸ್ ನಾವು ಹುಚ್ಚರಂಗೆ ಎಬ್ಬಿಸ್ತೀವಿ.
ನಮ್ಗೆ ಏನಂದ್ರೆ 10 ಲಕ್ಷದ ಪ್ರಮೋಷನ್ನ ನೋಡಿದ್ರೆ ನೀವು 1 ಕೋಟಿ ಪ್ರಮೋಷನ್ ಕಾಣಿಸ್ತೈತೆ, ಆ ಲೆವೆಲಿಗೆ ಕೆಲಸ ಮಾಡ್ತೀವಿ. ಬಟ್ ಏನಂದರೆ ನಮ್ಮದೇ ಒಂದು ಮಿತಿನಲ್ಲಿ ವಿ ಆರ್ ಸ್ಪೆಂಡಿಂಗ್ ಮನಿ ಆ್ಯಂಡ್ ಕೊಲಾಬ್ರೇಷನ್ ನೋಡಿ ನಾವು ಇಂಡಿಪೆಂಡೆಂಟ್ ಆಗಿನೇ ಈ ಸತಿ ಕೊಲಾಬ್ರೇಷನ್ ಮಾಡಿದೆ. ಯಾಕಂದರೆ ನಮ್ಗೆ ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಮ್ಯಾಮ್. ಅಂದರೆ ಮಾರ್ಕೆಟಲ್ಲಿ ಎಲ್ಲರದ್ದು ಒಂದಿಷ್ಟು ಫಿಕ್ಸ್ಡ್ ಪ್ರೈಸ್ಗಳಿದೆ. ಈಗ ಹೆಂಗಾಗುತ್ತೆ ಈ ವಿಷಯ ನಾನು ಈ ಮೂಮೆಂಟ್ನಲ್ಲಿ ಹೇಳಬೇಕು. ಈಗ ಒಂದು ದೊಡ್ಡ ಪ್ರೊಡಕ್ಷನ್ ಮ್ಯಾಮ್ ಒಂದು 100 ಕೋಟಿ ಮೂವಿ ಮಾಡುತ್ತೆ ಮ್ಯಾಮ್. 100 ಕೋಟಿ ಮೂವಿ ಅಂದರೆ ಒಂದು 20% ಅವ್ರು ಮಾರ್ಕೆಟಿಂಗ್ ಕಾಸ್ಟ್ ಅಂತ ಇಟ್ಕೊತಾರೆ. ಅಂದರೆ 20 ಕೋಟಿ ಅಂದ್ಕೊಳ್ಳಿ, 20 ಕೋಟಿ ಇಟ್ಕೊತಾರೆ. ಆ 20 ಕೋಟಿ ಬೇರೆ ಬೇರೆ ರೀತಿಯಿಂದ ಡಿವೈಡ್ ಆಗುತ್ತೆ. ಒಂದಿಷ್ಟು ಈ ಮೀಡಿಯಾ ಚಾನಲ್ಸ್ಗಳಿಗಾಗಲಿ, ಪೇಪರ್ಸ್ಗಳಿಗಾಗಲಿ, ಟ್ರೋಲ್ ಪೇಜಸ್ಗಳಿಗಾಗಲಿ, ಒಂದಿಷ್ಟು ಕಂಟೆಂಟ್ ಕ್ರಿಯೇಟರ್ಸ್ಗಳಿಗಾಗಲಿ, ಅದಾದಮೇಲೆ ಮತ್ತೆ ಒಂದಿಷ್ಟು ಟ್ವಿಟರ್ಗಳಿಗೆ, ಅಂದರೆ ಬೇರೆ ಮಾರ್ಕೆಟಿಗೆ ರೀಚ್ ಆಗ್ಬೇಕಂದ್ರೆ ಒಂದಿಷ್ಟು ಅಲ್ಲಿ ಹಾಕ್ತಾರೆ ದುಡ್ಡು, ಎಲ್ಲ ಮಾಡ್ತಾರೆ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಏನಾಗುತ್ತೆ ಗೊತ್ತಾ, ಅವರೇ ಏನೋ ಒಂದು ಪ್ರೈಸ್ ಕೋಟ್ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ. ಈಗ ಒಬ್ಬ ಹೊಸ ಪ್ರೊಡ್ಯೂಸರು, ಒಬ್ಬ ಹೊಸ ಟೀಮು, ನಾವು ಒಂದು ಬಜೆಟಲ್ಲಿ ಮೂವಿ ಮಾಡ್ತೀವಿ. ಅವ್ರು ಮಾಡೋ ಮೂವಿ ಪ್ರಮೋಷನಲ್ಲಿ ನಮ್ಮದು ಮೂವಿ ರೆಡಿ ಆಗುತ್ತೆ ಮ್ಯಾಮ್. ಆ್ಯಂಡ್ ನಾವು ಪ್ರಮೋಷನಿಗೆ ಅವ್ರು ಕೊಡೋಷ್ಟು ದುಡ್ಡು ಹೆಂಗೆ ಕೊಡೋಕ್ಕಾಗತ್ತೆ ಮ್ಯಾಮ್ ನಾವು? ಆ್ಯಂಡ್ ನಾವು ದುಡ್ಡು ಕೊಡಲಾರ್ದು ನಮ್ಮ ಕಂಟೆಂಟ್ ಹೆಂಗೆ ರೀಚ್ ಮಾಡೋಕ್ಕಾಗತ್ತೆ ಮ್ಯಾಮ್? ಆ್ಯಂಡ್ ಅವ್ರು ಯಾರ್ದೂ ತಪ್ಪಿಲ್ಲ ಇಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ, ಒಂದು ಹೊಸ ತಂಡದ ಆನೆಸ್ಟ್ ಎಫರ್ಟ್ಸು ನಿಮಗೆ ಕಾಣಿಸ್ದಾಗ, ಮೊದಲ ಪ್ರಯತ್ನ ಇದ್ದಾಗ ಯು ಬಿ ದೇರ್ ವಿತ್ ಮ್ಯಾಮ್. ನಾನೇ ಹೇಳ್ತೀನಿ ಮ್ಯಾಮ್, ನೆಕ್ಸ್ಟ್ ಪಿಕ್ಚರ್ ನಮ್ದು ವರ್ಕೌಟ್ ಆದ್ರೆ ನೀವು ಕೇಳಿದ ಅಮೌಂಟ್ ರೊಕ್ಕ ನಾನೇ ಕೊಡ್ತೀನಿ ಗುರು. ನಮ್ಮಲ್ಲಿ ಈಗ ಪ್ರೆಸೆಂಟ್ಲಿ ನಿಮಗೆ ಅಫೋರ್ಡ್ ಮಾಡೋ ಕೆಪಾಸಿಟಿ ನಮಗಿಲ್ಲ, ಬಟ್ ನೀವು ಬೇಕು ನಮಗೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನೀವು ರೀಚ್ ಮಾಡಿದ್ರೆ ಎಲ್ಲಿ ಬೇಕಾದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ಬೇಕಾದಲ್ಲಿ ಮುಟ್ತದ. ಬಟ್ ನೀವು ಅಷ್ಟು ಮಂದಿ ನಮ್ಮ ಜೊತೆ ನಿಲ್ಲಬೇಕು. ಆ್ಯಂಡ್ ನಮ್ಮದು ಪ್ರಮೋಷನ್ನು ನೋಡಿ ಮ್ಯಾಮ್, ನೀವು ಮೇ ಬಿ ಇಂಟರ್ನೆಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಕ್ರಿಯೇಟಿವ್ ಆಗಿ ಮ್ಯಾಕ್ಸಿಮಮ್ ಜನರಿಗೆ ಹೆಂಗೆ ರೀಚ್ ಮಾಡಬೇಕು ಆ ಥರನೇ ನಾವು ಕೆಲಸ ಮಾಡ್ತಾ ಇರೋದು. ನಾಟ್ ಲೈಕ್ 1 ಲಕ್ಷ ಕೊಡೋರು ಹಿಂಗಾಗತ್ತೆ. ನಾವು ವಿ ವಿಲ್ ನಾಟ್ ಬಿಲೀವ್ ಇನ್ 1 ಲಕ್ಷ ಕೊಡು ಏನೋ ಆಗುತ್ತೆ. ನೋ, ಅದು ಮೇ ಬಿ ವಿಸಿಬಿಲಿಟಿ ಸಿಗುತ್ತೆ ಮ್ಯಾಮ್. ಬಟ್ ಆರ್ಗ್ಯಾನಿಕ್ ಆಗಿ ನಮ್ದು ಗ್ರೌಂಡ್ ಲೆವೆಲಿಂದ ಇಲ್ಲಿಂದಾನೆ ಒಬ್ಬ ನಮ್ಮ ಮೂವಿ ನೋಡಿದ್ರೆ ಫಸ್ಟ್ ಡೇನ ಅದು ನಮಗೆ ಭಾಳ ಗೆಲುವು ಮ್ಯಾಮ್. ಅಲ್ಲಿಂದ ಅದು ಆರ್ಗ್ಯಾನಿಕ್ ಆಗಿ ರೀಚ್ ಆಗೋದು ಭಾಳ ಇಂಪಾರ್ಟೆಂಟು ಮ್ಯಾಮ್. ಈಗ ಇಂಟರ್ನೆಟ್ಟಲ್ಲೂ ವ್ಯೂಸ್ಗಳು ಏನೇನೋ ದುಡ್ಡು ಕೊಟ್ಟು ವ್ಯೂಸ್ಗಳಾಗುತ್ತೆ, ದುಡ್ಡು ಕೊಟ್ಟು ಫಾಲೋವರ್ಸ್ಗಳಾಗುತ್ತೆ. ಬಟ್ ನಾವು ಆ ಪ್ರೊಸೆಸ್ ಏನೂ ಫಾಲೋ ಮಾಡಿಲ್ಲ, ಮಾಡೋದಿಲ್ಲ ಮ್ಯಾಮ್. ಬಟ್ ಟ್ರೈ ಮಾಡಿದ್ದೀನಿ ಮ್ಯಾಮ್. ನಂಗೆ ಗೊತ್ತು, ಅಂದರೆ ಅದು ಏನದ ನೋಡೋ ಸಲ ಟ್ರೈ ಮಾಡಿದ್ದೀನಿ. ಬಟ್ ಅದು ಮೋಸದಿಂದ ಗೆದ್ರೆ ಗೆಲುವಲ್ಲ ಮ್ಯಾಮ್. ಕಷ್ಟಪಟ್ಟೆ ಗೆಲ್ಲಬೇಕು, ಕಷ್ಟಪಟ್ಟೆ ಅದು ನಮ್ಮ ಕಷ್ಟಪಟ್ಟಿದ್ದು. ಮತ್ತು ಪಿಕ್ಚರ್ ನೋಡಿದ್ಮೇಲೆ ಮಂದಿಗೆ ಅದು ಪಿಕ್ಚರ್ ಚಲೋ ಅಂತ ಅನ್ನಿಸ್ಬೇಕು ಮ್ಯಾಮ್, ಅಷ್ಟೇ. ತಲೆ ಕೆಡಿಸ್ಕೋಬೇಡಿ. ಈಗ 200 ಫಾಲೋವರ್ಸ್ ಇರೋರ್ಗೂ ಬ್ಲೂ ಟಿಕ್ ಇದೆ, ಡೋಂಟ್ ವರಿ. ಓಕೆನಾ? ನಿಮ್ಮ ಈ ಎಫರ್ಟ್ಸ್ಗೆ ಖಂಡಿತ ಕನ್ನಡಿಗರು ಕೈ ಹಿಡಿತಾರೆ. ಯಾಕಂತ ಹೇಳಿದ್ರೆ ಬ್ಲಿಂಕ್ ಸಿನಿಮಾದ ಒಂದು ಕಂಟೆಂಟ್ ಮಾತ್ರ ಅಲ್ಲ, ಒಂದು ಟೀಮ್ ವರ್ಕ್ ಇರಬಹುದು, ಅದ್ರ ಜೊತೆಗೆ ನೀವೆಲ್ಲರೂ ತೋರಿಸಿರುವಂತಹ ಆ ಇಂಟ್ರೆಸ್ಟ್ ಇರ್ಬೋದು, ಅದೆಲ್ಲವೂ ನಿಜ. ಹಾಗಾಗಿ ನನಗೀಗ ಶ್ರೀನಿಧಿ ಹತ್ರ ಕೇಳಬೇಕು, ಬ್ಲಿಂಕ್ ಸಿನಿಮಾ ಅಂತ ಬರಬೇಕು, ಈಗ ನಾವು ಸಿನಿಮಾ ಮಾರ್ಚಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಕತೆ ಹೇಗೆ ಹುಟ್ಕೊಳ್ತು ನಿಮಗೆ? ಬ್ಲಿಂಕ್ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಸ್ಟೋರಿಯನ್ನೆಲ್ಲ ಹೇಗೆ ನಿಮ್ಮ ತಲೆಯಲ್ಲಿ ಹೊಳಿತು ಅಂತೇಳಿ ಅಷ್ಟು ಎಲ್ಲನೂ ಗಾಢವಾಗಿ ಸಾಕಷ್ಟು ಪ್ರಶ್ನೆಗಳಿತ್ತು ನನಗೆ ಆ ಟೈಮ್ನಲ್ಲಿ ಮೂಡಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಹೊರಟಾಗ ಸೃಷ್ಟಿಯಾದಂತಹ ಕಥೆಯೇ ಬ್ಲಿಂಕ್. ಸೊ ಇದು ನನ್ನ ಸಾಕಷ್ಟು ಪ್ರಶ್ನೆಗಳಿಗೆ ಅಥವಾ ಕೂತು ನೋಡ್ತಿರುವಂತಹ ವೀಕ್ಷಕನ ಸಾಕಷ್ಟು ಪ್ರಶ್ನೆಗಳಿಗೆ ಒಂದು ಉತ್ತರ. ಸೊ ಆ ರೀತಿ ನಾನು ಬರೆಯೋದಕ್ಕೆ ಹೋದಾಗಲೂ ಆ ಪ್ರೋಸೆಸ್ ಹಾಗೆ ಇತ್ತು. ಅಂದರೆ ಪ್ರೋಸೆಸ್ ಬಗ್ಗೆ ಮಾತಾಡ್ತಾ ಹೋದರೆ ಅದೇ ಮತ್ತು 1 ಅವರ್ ಆಗುತ್ತೆ ರೈಟಿಂಗ್ ಪ್ರೋಸೆಸ್. ಈಗ ಸ್ಕ್ರಿಪ್ಟ್ ರೆಡಿ ಮಾಡಿದಾಗ ಅಷ್ಟು ಈಸಿಯಾಗಿ ಬಂತಾ? ಇಲ್ಲ, ಕಷ್ಟ ಆಯಿತು. ಅಂದರೆ ನಾನು ಫಸ್ಟು ಒಂದು ಗ್ರಾಮರ್ ಇದೆ ಸ್ಕ್ರಿಪ್ಟ್ ರೈಟಿಂಗಿಗೆ, ಸ್ಕ್ರೀನ್ ಪ್ಲೇ ರೈಟಿಂಗಿಗೆ ಒಂದು ಗ್ರಾಮರ್ ಇದೆ. ಮತ್ತು ನಾನು ಎವ್ರಿ ಸೀನ್ ಬಿಗಿನಿಂಗು ನಾನು ಮೈನಸಿಂದ ಸ್ಟಾರ್ಟ್ ಮಾಡಿದ್ರೆ ಪ್ಲಸ್ ಆಗಬೇಕು, ಪ್ಲಸ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಮೈನಸ್ ಆಗಬೇಕು, ಆ ಥರದೊಂದು ಗ್ರಾಮರ್ ಇದೆ. ಮತ್ತು ನಾವು ಸ್ಕ್ರೀನ್ ಪ್ಲೇ ಮಾಡೋಕ್ಕೇ ಒಂದಿಷ್ಟು ಸ್ಟ್ರಕ್ಚರ್ಸ್ ಇದೆ, ಒಂದು 7 ಸ್ಟ್ರಕ್ಚರ್ಸ್ ಇದೆ. ಅಂದರೆ ನಾವೇನಂದರೆ 14 ಪಾಯಿಂಟಲ್ಲಿ ಮಾಡ್ಬೋದು, 6 ಡಿವಿಷನ್ಸಲ್ಲಿ ಮಾಡ್ಬೋದು, ಅಥವಾ 4 ಡಿವಿಷನ್ಸಲ್ಲಿ ಮಾಡ್ಬೋದು. ಅಂದರೆ ಹೀಗೀಗೆ ಮಾಡಿದ್ರೆ ಹೀಗೀಗೆ ಆಗ್ಬೋದು ಅನ್ನುವಂಥ ಒಂದು ಫಾರ್ಮುಲಾಗಳಿದೆ, ರೈಟಿಂಗ್ ಫಾರ್ಮುಲಾಗಳು. ಆ ಫಾರ್ಮುಲಾಗಳ ಬಗ್ಗೆ ನಾನು ಓದ್ಕೊಂಡು ಆ ಫಾರ್ಮುಲಾಗಳನ್ನು ತಿಳ್ಕೊಂಡು ನನ್ನ ಕಥೆಯನ್ನು ಆ ಫಾರ್ಮುಲಾದೊಳಗೆ ಇಡೋದಕ್ಕೆ ಟ್ರೈ ಮಾಡಿದೆ, ಆ ಟೆಂಪ್ಲೇಟ್ ಒಳಗೆ ಇಡೋದಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಫಿಲಮ್ ಮೇಕಿಂಗಿಗೆ ಬರೋಕ್ಕೆ ಈಗ ಬರಬೇಕು ಅಂತಿರೋ ಎಲ್ಲರೂ ಕೂಡ ಒಂದು ಬೇಸಿಕ್ಕಾಗಿ ಸೇವ್ ದಿ ಕ್ಯಾಟ್ ಅಂತ ಒಂದು ಬುಕ್ ಇದೆ, ಅದನ್ನು ಓದ್ಕೊಂಡಿರ್ತಾರೆ. ಆ ಬುಕ್ನಲ್ಲಿ ಒಂದಿಷ್ಟು ಸ್ಟ್ರಕ್ಚರ್ಸ್ ಇದೆ, ಸ್ಕ್ರೀನ್ ರೈಟಿಂಗ್ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ನು ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡೆ ನನ್ನ ಮೂವಿಗೆ. ಸೇವ್ ದಿ ಕ್ಯಾಟ್ನ ಓದ್ಕೊಂಡು ನಮ್ಮ ಮೂವಿ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕ್ಯಾಟಲಿಸ್ಟ್ ಯಾವಾಗ ಬಂತು, ಓಪನಿಂಗ್ ಇಮೇಜ್ ಯಾವಾಗಿದೆ,
ಸೊ ಆ ಗ್ರಾಮರ್ ತಕ್ಕ ಹಾಗೇನೆ ಪ್ಲೇಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ನಾನು ನನ್ನ ಇಂಡಿಯನ್ ಫಿಲಮ್ದು ಒಂದು ಫಾರ್ಮ್ಯಾಟ್ ಇದೆ, ಇಂಡಿಯನ್ ಫಿಲಮ್ದು ಒಂದು ಫಾರ್ಮುಲಾ ಇದೆ. ಆ್ಯಂಡ್ ನೀವು ಆ ಫಾರ್ಮುಲಾನ ಅರ್ಥ ಮಾಡ್ಕೊಂಡ್ರೆ ಈ ಫಿಲ್ಮ್ಸ್ ವಿಲ್ ಬಿ ವೆರಿ ಸಿಂಪಲ್. ಫಸ್ಟ್ ಹಾಫಿಗೆ 2 ಹಾಡು ಇರುತ್ತೆ, ಸೆಕೆಂಡ್ ಹಾಫಿಗೆ 2 ಹಾಡು ಇರುತ್ತೆ, ಅಥವಾ ಫಸ್ಟ್ ಹಾಫಿಗೆ 3 ಹಾಡು, ಸೆಕೆಂಡ್ ಹಾಫಿಗೆ 2 ಹಾಡು. ಇಂಟ್ರೊಡಕ್ಟರಿ ಸಾಂಗ್ ಆಗುತ್ತೆ, ಸಾಂಗ್ ಆದಮೇಲೆ ಸೆಕೆಂಡ್ ಸಾಂಗ್ ಬರುತ್ತೆ. ಸೆಕೆಂಡ್ ಸಾಂಗ್ ತನಕ ಹ್ಯಾಪಿ ಮೋಡ್ ಇರುತ್ತೆ, ಸೆಕೆಂಡ್ ಸಾಂಗ್ ಆದಮೇಲೆ ನಿಮಗೆ ಏನಾದರೂ ಒಂದು ಹರ್ಡಲ್ ಸ್ಟಾರ್ಟ್ ಆಗುತ್ತೆ. ಎವ್ರಿ ಫಿಲಮ್ ವಿಲ್ ಹ್ಯಾವ್ ದಿ ಸೇಮ್ ಫಾರ್ಮೆಟ್. ಇವನ್ ಎಂಥ ಗ್ರೇಟೆಸ್ಟ್ ಫಿಲಮ್ ಆದರೂ ಆ ಫಾರ್ಮೆಟ್ ಅದೇ. ಒಂದು ನೀವು ಸಾಂಗ್ ಮುಗಿಸಿದ್ಮೇಲೆ ಅದನ್ನು ಟೆಂಪ್ಲೇಟ್ ಅದನ್ನು ಬ್ರೇಕ್ ಮಾಡಬೇಕು, ರಿದಮ್ ಬ್ರೇಕ್ ಮಾಡಬೇಕು ಅಂತ. ಆ್ಯಂಡ್ ಟೆಂಪೋ ಅಂತ ಇರುತ್ತೆ, ಎಲ್ಲ ಫಿಲ್ಮ್ಗೂ ಒಂದು ಟೆಂಪೋ ಇರುತ್ತೆ. ಇವನ್ ನೀವು ಸಪ್ತಸಾಗರದ ಆಚೆ ಎಲ್ಲೋ ನೋಡಿದ್ರೆ ಫಸ್ಟ್ ಪಾರ್ಟ್ನ ನೀವು ನೋಡಿದ್ರೆ ಈ ಟೆಂಪೋಲ್ ಹೋಗ್ತದೆ, ಸೆಕೆಂಡ್ ಪಾರ್ಟ್ ಟಾಣ ಅದನ್ನು ಅವರು ಚರಣ್ ರಾಜ್ ಅವರು ಹಾಗೇನೆ ಪ್ಲೇಸ್ ಮಾಡಿರ್ತಾರೆ. ಆ ಟೆಂಪೋನ ಹಾಗೆ ಪ್ಲೇಸ್ ಮಾಡ್ತಾರೆ ಸಿನಿಮಾಗೆ. ನಮ್ಮ ಸಿನಿಮಾಗೂ ಒಂದು ಟೆಂಪೋ ಇದೆ. ಬಟ್ ನಮ್ಮ ಸಿನಿಮಾದ ಟೆಂಪೋ ಹೇಗೆ ಡಿಫರ್ ಆಗುತ್ತೆ ಅಂದರೆ, ಸಿನಿಮಾದ ಒಂದು ಸೀನ್ ಟೆಂಪೋಗೂ ಇನ್ನೊಂದು ಸೀನ್ ಟೆಂಪೋ ಡಿಫ್ರೆನ್ಸಸ್ ಇದೆ. ಮತ್ತು ಒಂದು ಸೀನ್ನ ಒಂದು ಕ್ಯಾರೆಕ್ಟರ್ನ ಆ ಸಮಯದ ಒಂದು ಸಿನಾರಿಯೋಗೂ ಅದೇ ಒಂದು ನಿಮಿಷ ಆಗಿದ ತಕ್ಷಣದ ಸಿನಾರಿಯೋಗೂ ಡಿಫ್ರೆನ್ಸಸ್ ಇದೆ. ಸೊ ನಾವಲ್ಲಿ ಟೆಂಪೋಗಳನ್ನು ವೇರಿ ಮಾಡಿದ್ದೀವಿ. ವೈಲ್ ಮ್ಯೂಸಿಕ್ ರೈಟಿಂಗ್ಗೆ ಅಂತ ಬಂದಾಗಲ ಕ್ಯಾರೆಕ್ಟರ್ನೆಲ್ಲ ಬರೆಯುವಾಗ ಹೇಳ್ತಾರೆ, ಕ್ವೆಂಟಿನ್ ಟೆರಂಟಿನೋ ಒಂದು ಮಾತು ಹೇಳ್ತಾರೆ, ರೈಟಿಂಗ್ ಸ್ಕ್ರಿಪ್ಟ್ ಎಷ್ಟು ಟಫೆಸ್ಟ್ ಜಾಬ್ ಅಂದರೆ ಫಸ್ಟ್ ಒಂದು 20 pages ತನಕ ನಿನಗೇನು ಆಗಲ್ಲ ಅಂತ. ಬಿಕಾಸ್ ನೀವೀಗ ನನಗೊಂದು 11 ಗಂಟೆಗೆ ಸಿಕ್ಕ್ರಿ, ನಾನು ನಿಮ್ಮ ಒಟ್ಟಿಗೆ ಒಂದಿಷ್ಟು ಹೊತ್ತು ಮಾತಾಡಿದ ಮೇಲೆ ನಾವಿಬ್ರು ಒಂಚೂರು ಓಪನ್ ಅಪ್ ಆದ್ವಿ. ನನಗೀಗ ನಿಮ್ಮ ಜೊತೆ ಮಾತಾಡೋದಕ್ಕೆ ಆಯ್ತು. ಈಗ ನಾನು ಬಂದ ತಕ್ಷಣ ನಾವಿಬ್ರು ಇಂಟರ್ವ್ಯೂ ಕೂತ್ಕೊಂಡಿದ್ದಿದ್ರೆ ಇದಾಗ್ತಿರ್ಲಿಲ್ಲ. ಸೊ ಒಂದು ಬ್ರೀಫಿಂಗ್ ಬೇಕು, ಅಥವಾ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಆಗಬೇಕು. ಸೊ ಆ ಒಂದು 20 ಪೇಜ್ನ ನಾವು ಬರಿತಾ ಹೋಗಬೇಕು. ನಮ್ಮ ತಲೆಯಲ್ಲಿರೋ ಕ್ಯಾರೆಕ್ಟರು ಅಥವಾ ನಾವೊಂದು ಸ್ಕೆಲಿಟನ್ ಮಾಡ್ಕೊಂಡಿರ್ತೀವಿ, ಬೀಟ್ ಶೀಟ್ ಅಂತ ಮಾಡ್ಕೋತೀವಿ. ಬೀಟ್ ಶೀಟ್ನೆಲ್ಲ ಅಂಟಿಸ್ಕೊಂಡು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಆ ಒಂದು 20 ಪೇಜ್ ಹೋದ್ಮೇಲೆ ಕ್ಯಾರೆಕ್ಟರ್ ಹೇಳುತ್ತೆ, ನಾನು ಅಲ್ಲಿಗೋಗಲ್ಲ ಇಲ್ಲಿಗೆ ಹೋಗ್ತೀನಿ ಅಂತ. ರೈಟಿಂಗ್ ಇರೋದೇ ಹಾಗೆ, ಇಟ್ಸ್ ಅ ಪ್ರೋಸೆಸ್ ಆಫ್ ಕ್ರಿಯೇಷನ್. ನಾನು ಅಲ್ಲಿಗೋಗಲ್ಲ ಇಲ್ಲಿಗೆ ಹೋಗ್ತೀನಿ ಅನ್ನತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಾನು ಹೋಗು ನೋಡೋಣ ಏನಾಗುತ್ತೆ ಅಂತ. ಅಲ್ಲಿಗೆ ಹೋದಾಗ ಅಲ್ಲೊಂದು ಹರ್ಡಲ್ಸ್ ನಾನು ಕ್ರಿಯೇಟ್ ಮಾಡ್ತೀನಿ. ನನಗೇನು ಗೊತ್ತಾ, ಈಗ ಸಿಂಪಲ್, ನಾನು ಯಾವತ್ತು ನನಗೆ ಥ್ರಿಲ್ಲರ್ಸ್ ತುಂಬ ಇಷ್ಟ ಇರೋದ್ರಿಂದ ಸ್ಟೋರಿ ರೈಟಿಂಗಲ್ಲಿ ಈಗ ನಾನು ಮನೆಯಿಂದ ಎದ್ಬಿಟ್ಟು ನಾನು ನ್ಯಾಷನಲ್ ಕಾಲೇಜ್ಗೆ ಹೋಗ್ಬೇಕು, ನಾನು ಓದಿದ್ದು ಕಾಲೇಜು. ಸೊ ಇದು ಸಿನಿಮಾದ ಕತೆ ಅಂದ್ಕೊಳ್ಳಿ. ಮನೆಯಿಂದ ಹೇಳ್ತಾ ನ್ಯಾಷನಲ್ ಕಾಲೇಜ್ಗೆ ಹೋಗ್ತಾನೆ. ಈಗ ನಾನು ಮನೆಯಿಂದ ಎದ್ದ ತಕ್ಷಣ ನೋಡ್ತೀನಿ ಎದುರುಗಡೆ ಮನೆಯವ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಂಬುಲೆನ್ಸ್ ಎಲ್ಲ ಒಂದು ಜನ. ನಾನು ಹಂಗೆ ಕ್ರಿಯೇಟ್ ಮಾಡಬೇಕು. ಬಿಕಾಸ್ ಎದ್ದ ತಕ್ಷಣ ಒಂದು ಶಾಕ್ ಎಲಿಮೆಂಟ್ ಕ್ರಿಯೇಟ್ ಮಾಡಬೇಕು. ಅದೇ ನಾನಾಗಿದ್ರೆ ಮನೆಯಿಂದ ಟೀ ಕುಡ್ದೆ ನ್ಯಾಷನಲ್ ಕಾಲೇಜ್ಗೆ ಹೋದೆ. ಸೊ ನಾನೇನಂದ್ರೆ ಕ್ರಿಯೇಟ್ ಮಾಡಬೇಕು, ಅವ್ನಿಗೊಂದು ಹರ್ಡಲ್ ಕ್ರಿಯೇಟ್ ಮಾಡಬೇಕು. ಸೊ ಬ್ಲಾಕ್ ಆಗಿದೆ, ಅವ್ನು ಎಕ್ಸಾಮ್ಗೆ ಹೋಗ್ಬೇಕು 10 ಗಂಟೆಗೆ, ಅರ್ಜೆನ್ಸಿ ಕ್ರಿಯೇಟ್ ಮಾಡಬೇಕು. ಸೊ ಯಾವತ್ತೂ ಅಷ್ಟೇ, ಒಂದು ಕ್ಯಾರೆಕ್ಟರ್ಗೆ ಹರ್ಡಲ್ಸ್ ಇದೆ, ಅರ್ಜೆನ್ಸಿ ಇದೆ, ಅಥವಾ ಅವನೇನೋ ಮಾಡಬೇಕಾದ್ರೆ ಮಾಡೋಕ್ಕಾಗ್ತಿಲ್ಲ ಅಂದಾಗ ಪ್ರೇಕ್ಷಕನಾದವನಿಗೆ ಅದೇ ಭಾವನೆ ಹುಟ್ಟುತ್ತೆ, ಆಗ್ತಿಲ್ಲ, ಅಯ್ಯೋ ಏನಪ್ಪ ಇದು ಅಂತ. ಮತ್ತು ನನ್ನ ಕಥೆನ ಯಾರ ಪರ್ಸ್ಪೆಕ್ಟಿವ್ನಲ್ಲಿ ಹೇಳಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ನನ್ನ ಸಿನಿಮಾಲಿ ಅಪೂರ್ವನ ಪರ್ಸ್ಪೆಕ್ಟಿವ್, ಅಪೂರ್ವನೇ ಆಡಿಯನ್ಸ್. ಇದರಲ್ಲಿ ಆಡಿಯನ್ಸ್ ಅಪೂರ್ವನ ಪರ್ಸ್ಪೆಕ್ಟಿವ್ನಲ್ಲೇ ಕಥೆನ ನೋಡ್ತಾನೆ. ಮತ್ತು ಎಷ್ಟೊಂದು ಜನಕ್ಕೆ ಸಿನಿಮಾನ ತೋರಿಸಿದ್ದೆ, ಅವರು ಕೂಡ ಫಿಲ್ಮ್ ಮೇಕರ್ಸ್. ಅವ್ರಿಗೆ ಸಿನಿಮಾ ತೋರಿಸ್ದಾಗ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ಬೋದಿತ್ತು ಅಂದರು. ಆ ಥರ ಹೇಳೋರೆಲ್ಲ ದಡ್ರು ಅಂತ ನನ್ನ ಪ್ರಕಾರ. ಬಿಕಾಸ್ ಇದು ಕ್ಯಾರೆಕ್ಟರ್ ಡ್ರಿವನ್ ಫಿಲಮ್ಗೂ ಬೇಸಿಕ್ ಸಿನಿಮಾಗೂ ಡಿಫ್ರೆನ್ಸಸ್ ಇರುತ್ತೆ. ಕ್ಯಾರೆಕ್ಟರ್ ಡ್ರಿವನ್ ಫಿಲಮಲ್ಲಿ ಪರ್ಸ್ಪೆಕ್ಟಿವ್ಸ್ ಅಂತ ಇರುತ್ತೆ. ನಾನು ಇವನ ಪರ್ಸ್ಪೆಕ್ಟಿವ್ನಲ್ಲಿ ಇಷ್ಟನ್ನು ತೋರಿಸ್ಬೋದು, ಇವನು ನೋಡದೇ ಇರೋದು ನಾನು ತೋರಿಸೋದಕ್ಕಾಗಲ್ಲ. ಹೌದು, ಅವ್ನು ನೋಡದೇ ಇರೋದು ನಡೆದಿದೆ, ಅದು ಸಬ್ ಟೆಕ್ಸ್ಟ್. ಸೊ ಅವ್ನು ನೋಡಿರೋದು ಅಷ್ಟೇ ನಾನು ತೋರಿಸ್ಬೋದು. ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಹಿಂದ್ಗಡೆ ಆಗ್ತಿರೋದು ನಂಗೆ ಗೊತ್ತಿಲ್ಲ. ಹಿಂದ್ಗಡೆ ಅಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಟ್ರೈನ್ ಹೋಗ್ಬೋದು. ನಾನು ಟ್ರೈನ್ ನೋಡ್ತಿದ್ರೆ ನಿಮ್ಮನ್ನು ನೋಡೋಕ್ಕಾಗಲ್ಲ. ಸೊ ಅಷ್ಟೇ, ಕ್ಯಾರೆಕ್ಟರ್ ಅಂತೀನಿ. ಅಪೂರ್ವ ಏನೇನು ನೋಡ್ದ ಅಷ್ಟನ್ನು ಮಾತ್ರ ನಾವು ತೋರಿಸಿದ್ದೀವಿ. ಆ್ಯಂಗಲ್ಸ್ ಕೂಡ ಹಾಗೆ ಇಟ್ಟಿದ್ದೀವಿ. ಅಪೂರ್ವ ಯಾವ ಕಡೆಯಿಂದ ನೋಡ್ತಾ ಇದ್ದೀನೋ ಅದೇ ಪರ್ಸ್ಪೆಕ್ಟಿವ್ನಲ್ಲೇ ಶೂಟ್ ಕೂಡ ಮಾಡಿದ್ದೀವಿ. ಸೊ ಹಾಗೆ ತೋರಿಸುವಾಗ ಕೆಲವು ಕಡೆ ಒಂದಿಷ್ಟು ಸ್ಕ್ರೀನ್ ಪ್ಲೇನಲ್ಲಿ ಚೇಂಜ್ ಮಾಡ್ಬೋದಿತ್ತು ಅಂತ ನಾವು ಡಿಸ್ಕಷನ್ಗೆ ಬಂದಾಗಲೂ ಕೂಡ ನಾನು ಸ್ಟ್ರಾಂಗ್ ಆಗಿದ್ದೆ, ನಾನು ಮಾಡಲ್ಲ ಸ್ಕ್ರೀನ್ ಪ್ಲೇ ಚೇಂಜ್ ಅಂತ. ಒಳ್ಳೇದಾಯ್ತು. ಬಿಕಾಸ್ ಹೌದು, ಅಂದರೆ ಒಂದಿಷ್ಟು ಕಡೆ ಜನರಿಗೆ ಕಾಂಪ್ಲೆಕ್ಸ್ ಅನ್ನಿಸ್ಬೋದು, ಈ ಸಿಚುವೇಶನ್ ಯಾಕೋ ಕಾಂಪ್ಲೆಕ್ಸ್ ಆಗ್ತಿದೆ, ಅರ್ಥ ಆಗ್ತಿಲ್ಲ ಅಂತ. ಬಟ್ ಅದಕ್ಕೆ ಆನ್ಸರ್ 15 ಮಿನಿಟ್ಸಲ್ಲಿ ಸಿಗುತ್ತೆ. ಫಸ್ಟಿಗೆ ಆನ್ಸರ್ ಸಿಕ್ಕಿದ್ರೆ 15 ಮಿನಿಟ್ಸ್ವರೆಗೆ ಏನು ಮಾಡೋಣ ಅಲ್ವಾ. ಆ್ಯಂಡ್ ಈ ಸಿನಿಮಾ ಅಂತ ಇದೆಯಲ್ಲ, ಇದು ಎಂಟರ್ಟೈನ್ಮೆಂಟ್ಗಿಂತ ಹೆಚ್ಚಾಗಿ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಮಾಡಿರೋ ಫಿಲ್ಮ್ ಬೇಕು ಅದು. ಸೊ ಇದು ಎಕ್ಸ್ಪೀರಿಯನ್ಸ್ಗೋಸ್ಕರ ಬರಬೇಕು ಈ ಸಿನಿಮಾಗೆ. ಈ ಸಿನಿಮಾದ ಟೀಸರ್ ನೋಡಿದಾಗ ತುಂಬ ಜನರ ಕಮೆಂಟ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ ಕಮೆಂಟ್ಸ್ ಎಲ್ಲ, ಅಂದರೆ ಕಾಯ್ತಾ ಇದ್ದಾರೆ ಸಿನಿಮಾಗೆ. ಆದರೆ ನನ್ಗನ್ಸಿದ್ದು ಇದೇ ಟೀಸರ್ ಒಂದು ವೇಳೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಿತ್ತು ಅಂದ್ಕೊಳ್ಳಿ, ನಮ್ಮವರೇ ಎಲ್ಲ ಪೋಸ್ಟ್ ಶೇರ್ ಮಾಡಿ ಆಲ್ರೆಡಿ ಆಗ್ತಾಯಿತ್ತು, ನಾನು ಕಾಯ್ತಾ ಇದ್ದೀನಿ ಬ್ಲಿಂಕ್ ಮೂವಿಗೆ ಅಂತ ಹೇಳಿ. ಸೊ ನಿಮ್ಗೇನು ಅನ್ನಿಸುತ್ತೆ ಅಂದರೆ ಅದು? ಇಲ್ಲ, ಟೀಸರ್ಗೆ ನಮಗೆ ಅವಾಗ ಸಪೋರ್ಟ್ ಸಿಕ್ತು. ಬಿಕಾಸ್ ನಾವು ಹೊಸಬ್ರಾಗಿ ಬಂದು ನಮಗೆ ಒಳ್ಳೆ ರೀಚ್ ಸಿಕ್ತು ಟೀಸರ್ಗೆ. ಮೇ ಬಿ ಬೇರೆ ಭಾಷೆಯಿಂದ ಬಂದಿದ್ರೆ ಇನ್ನೂ ಜಾಸ್ತಿ ರೀಚ್ ಸಿಕ್ತಿತ್ತೇನೋ, ಆ ಭಾಷೆಯವ್ರು ಹಂಗೆ ನೋಡ್ತಿದ್ರೇನೋ. ಆ್ಯಂಡ್ ಇಂಡಸ್ಟ್ರಿಯಿಂದ ಕೂಡ ಆ ಟೈಮ್ಗೆ ನಮ್ಮ ಟೀಸರ್ನೆಲ್ಲ ಶೇರ್ ಮಾಡಿದ್ರು. ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ಹೇಳಬೇಕು,
ಯಾರೇ ಹೊಸ ಫಿಲ್ಮ್ ಮೇಕರ್, ಈ ಜನ್ರೇಷನ್ ಫಿಲ್ಮ್ ಮೇಕರ್ ಬಂದ್ರು ಅವರು ಡ್ರೀಮ್ ಆಗಿ ನೋಡೋದು ಫಿಲ್ಮ್ ಮೇಕರ್. ನಾನು ಆಕ್ಟರ್ ಆಗಿ ಹೇಳ್ತಿಲ್ಲ, ಫಿಲ್ಮ್ ಮಾಡಬೇಕು ಅಂತ ಬರೋರು ರಕ್ಷಿತ್ ಶೆಟ್ಟಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ನೋಡ್ತಾರೆ. ಬಿಕಾಸ್ ಅವರು ಕೂಡ ಗ್ರೌಂಡೆಡ್ ಆಗಿ ಬಂದು ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಬಂದು ನಿಂತ್ಕೊಂಡ್ರು ಇಲ್ಲಿ ಅಂತ. ನಾವು ರಕ್ಷಿತ್ ಶೆಟ್ಟಿ ಅವ್ರ ಆಫೀಸ್ ಹತ್ರ ಹೋಗಿದ್ವಿ ಟೀಸರ್ ತೋರ್ಸೋಣ ಅಂತ. ಪಾಪ ಅವ್ರು ಇರಲಿಲ್ಲ ಅವತ್ತು ಪರಂ ಆಫೀಸ್ಗೆ. ಸಿಗ್ಲಿಲ್ವಲ್ಲ ಶೆಟ್ಟಿ ಅವ್ರಿಗೆ ತೋರಿಸ್ಬೇಕಿತ್ತು ನಾವು ಮಾಡಿರೋ ವರ್ಕ್ ಸರ್ ಹಿಂಗೆ ಮಾಡಿದ್ದೀವಿ ಅಂತ ಅಂದ್ಕೊಂಡು ವಾಪಸ್ ಬಂದರೆ ಈವ್ನಿಂಗ್ ರಕ್ಷಿತ್ ಶೆಟ್ಟಿ ಅವರು ಒಂದು ಟ್ವೀಟ್ ಮಾಡಿದರು ವಿತೌಟ್ ಅವರ್ ನಾಲೆಜ್. ಹೇಮಂತ್ ಅವರು ಒಂದು ಟ್ವೀಟ್ ಮಾಡಿದರು. ಬಿಕಾಸ್ ಅಂತ ಅವರ ಒಂದು ಟ್ವೀಟ್ ಮೇ ಬಿ ಅವ್ರಿಗೆ ಅದೊಂದು 2 minutes ಅಥವಾ 1 ನಿಮಿಷ ತೊಗೊಬೋದು. ನಮ್ಮ ಸಿನಿಮಾಲಿರೋ ಕ್ಯಾಸ್ಟ್ ಕೂಡ ಆಗಿರಲಿ, ಚೈತ್ರ ಆಚಾರ್ ಮ್ಯಾಮ್ ಆಗಿರಲಿ, ಆ್ಯಂಡ್ ದೀಕ್ಷಿತ್ ಶೆಟ್ಟಿ ಸರ್ ಆಗಿರಲಿ, ಅಥವಾ ಗೋಪಾಲ್ ಕೃಷ್ಣ ಸರ್ ಆಗಿರಲಿ, ಅವರ ವಾಯ್ಸ್ಗೆ ಒಂದು ಶಕ್ತಿ ಇದೆ. ನಮ್ಮ ವಾಯ್ಸು ರೀಚ್ ಆಗಬೇಕು ಜನರಿಗೆ ಅಂದರೆ ಅವ್ರ ವಾಯ್ಸ್ ಮೂಲಕನೇ ಸಾಧ್ಯ. ಆ್ಯಂಡ್ ಅವರೆಲ್ಲ ನಮ್ಮ ಜೊತೆಗೆ ಇನ್ವಾಲ್ವ್ ಆಗಿರೋದ್ರಿಂದ ಬ್ಲಿಂಕು 40 ಜನಕ್ಕೆ ಗೊತ್ತಾಗ್ತಿರೋದು, ಈಗ 400 ಜನಕ್ಕೆ ಬ್ಲಿಂಕ್ ಗೊತ್ತಾಗಿದೆ. ಆ್ಯಂಡ್ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಈಗ ನಾನು 40 ಜನಕ್ಕೆ ಸ್ಯಾಟಿಸ್ಫೈ ಮಾಡಬೇಕಿತ್ತು, ನಾನು ಈಗ 400 ಜನಕ್ಕೂ ಸ್ಯಾಟಿಸ್ಫೈ ಮಾಡಬೇಕು. ಸೊ ಅವ್ರ ವಾಯ್ಸ್ ನಮ್ಮ ಜೊತೆ ಇದೆ, ಆ್ಯಂಡ್ ಅವ್ರು ನಮ್ಮ ಜೊತೆ ಇರೋದ್ರಿಂದ ಇನ್ನೂ ದೊಡ್ಡ ಬೆನಿಫಿಟ್ ಸಿಗ್ತಿದೆ. ಅವ್ರು ಮುಂದೆನೂ ಹೀಗಿರ್ತಾರೆ ನಮ್ಮ ಜೊತೆ ಅನ್ನೋ ಒಂದು ಖುಷಿ ಕೂಡ ಇದೆ. ಆ್ಯಂಡ್ ಅವ್ರು ಯಾವತ್ತೂ ಸಪೋರ್ಟ್ ಇದ್ದೇ ಇರುತ್ತೆ, ಅವ್ರ ಜೊತೆಗೆ ಬರ್ತಾರೆ. ಆ್ಯಂಡ್ ರಕ್ಷಿತ್ ಸರ್, ಹೇಮಂತ್ ಸರ್ ಶೇರ್ ಮಾಡಿದಾಗಿರಲಿ, ಮನ್ಸೋರೆ ಸರ್ ಶೇರ್ ಮಾಡಿದರು. ತುಂಬ ಫಿಲ್ಮ್ ಮೇಕರ್ಸು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಶೇರ್ ವಿಷಯದಲ್ಲಿ. ಬಟ್ ಈಗ ನಮಗೆ ಬಿಸ್ನೆಸ್ ವಿಷಯದಲ್ಲಿ ನಮ್ಗೆ ಒಂಚೂರು ಹರ್ಡಲ್ಸ್ ಆಗ್ತಿದೆ. ಮೇ ಬಿ ಇವೆಲ್ಲ ನಮ್ಮ ಪೇಷನ್ಸ್ ಕಲಿಯೋದಕ್ಕೆ ಅನ್ಸುತ್ತೆ. ನಿಜವಾಗ್ಲೂ ನನಗೂ ಅದೇ ಅನಿಸ್ತದೆ. ಆ್ಯಂಡ್ ರಿಲೀಸ್ ಆದಮೇಲೆ ಅವರಾಗಿ ಮತ್ತಷ್ಟು ಜನ ಶೇರ್ ಮಾಡೋದಕ್ಕೆ ಅಫ್ಕೋರ್ಸ್ ಮುಂದೆ ಬರ್ತಾರೆ. ಯಾಕಂತ ಹೇಳಿದ್ರೆ ಅಂತಹ ಕಂಟೆಂಟ್ ಇದೆ. ಈಗ ಹಾಲಿವುಡಲ್ಲೆಲ್ಲ ನಾವು ಇಂತಹ ಸಿನಿಮಾಗಳನ್ನು ನಾವು ಜನರಲಿ ಕೆಲವೊಂದು ಸಿನಿಮಾಗಳನ್ನು ನೋಡಿದ್ದೀವಿ. ಈಗ ಸಸ್ಪೆನ್ಸ್ ಆಗಿರ್ಬೋದು ಅಥವಾ ಟೈಮ್ ಲೈನಲ್ಲಿ ಓಡೋದೆಲ್ಲ ಅಂಥೇಳಿ. ನನಗೆ ಇಲ್ಲಿ ಇಷ್ಟ ಆಗಿದ್ದು ಬ್ಲಿಂಕಲ್ಲಿ ಏನಂದರೆ ಅದರದ್ದು ಡೆಟ್ಟೋ ಅಲ್ವೇ ಅಲ್ಲ ಇದು. ಯಾಕಂತ ಹೇಳಿದ್ರೆ ನಮ್ಮ ರೂಟ್ ಏನಿದೆ ಅದು ವೀರಗಾಸೆ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ನೀವು ಕೆಲವೊಂದು ಜನಪದ ಹಾಡುಗಳಿದ್ದು ಟೀಸರಲ್ಲಿ ಕೇಳಿದಾಗ ಆ ಫ್ರೆಶ್ನೆಸ್ ಕೂಡ ಇದೆ. ಸೊ ಈ ಐಡಿಯಾ ಹೇಗೆ ಬಂತು ಅಂದರೆ ಇದು ಫಿಲ್ಮ್ ಮೇಕಿಂಗ್ಗೆ ನನಗೆ ಇನ್ಸ್ಪಿರೇಷನ್ ಬಂದು ಈ ಫಿಲಮ್ಗೆ ತುಂಬಾ ನನಗೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವ್ರ ವರ್ಕ್. ನಾನು ಕ್ಯೂಬ್ರಿಕ್ ಅವರ ಒಂದಿಷ್ಟು ಸಿನಿಮಾಗಳು, ನಾನು ಎಲ್ಲ ಸಿನಿಮಾ ನೋಡೋಕ್ಕಾಗಲ್ಲ. ನಮ್ಮ ಎಡಿಟರ್ ನೋಡಿದ್ದಾರೆ ಎಲ್ಲ ಸಿನಿಮಾ. ನನಗೆ ಆಮೇಲೆ ಮತ್ತೆ ಸಿನಿಮಾ ನೋಡೋಕ್ಕೆ ಆಗಲಿಲ್ಲ. ಈಗ ಸಿನಿಮಾಗಳೇ ನೋಡ್ತಿಲ್ಲ ನಾನು, ಅದೊಂದು ದುರಂತ. ಸಿನಿಮಾ ಮಾಡೋಕ್ಕೆ ಬಂದು ಸಿನಿಮಾ ನೋಡೋಕ್ಕಾಗಲ್ಲ ಒಂದೊಂದು ಟೈಮ್. ಸೊ ಬಟ್ ಅವರ ವರ್ಕ್ನ ನಾನು ತುಂಬ ಹತ್ತಿರದಿಂದ ಫಾಲೋ ಮಾಡ್ತೀನಿ. ಆ್ಯಂಡ್ ಕೆಲವು ಸಿನಿಮಾ ಎಲ್ರಿಗೂ ಅರ್ಥ ಆಗುತ್ತೆ ಅಥವಾ ಎಲ್ರಿಗೂ ರೀಚ್ ಆಗುತ್ತೆ ಅಂತಿರಲ್ಲ. ಅದು ಓವರ್ ದಿ ಪೀರಿಯಡ್ ಆಫ್ ಟೈಮ್ ಎಲ್ರಿಗೂ ರೀಚ್ ಆಗುತ್ತೆ. ಸೊ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ 2001 A Space Odyssey ಅಂತ ಒಂದು ಬ್ರಿಲಿಯಂಟ್ ಫಿಲಮ್ ಇದೆ. ಎವ್ರಿ ಫಿಲ್ಮ್ ಮೇಕರ್ ಮಸ್ಟ್ ವಾಚ್ ಫಿಲಮ್. ಅದು ನೋಡದೆ ಸತ್ತೋಗ್ಬಿಟ್ರೆ ನಾನು ಏನೂ ನೋಡದೆ ಸತ್ತೋದ ಅಂತ. ಮೇ ಬಿ ನಮ್ಮ ಸ್ಕಾರ್ಸೆಸಿ ಒಂದು ಮಾತು ಹೇಳ್ತಾರೆ, ಅಂದರೆ ನೀವು ನಮ್ಮ ಸತ್ಯಜಿತ್ ರೇ ಸಿನಿಮಾ ನೋಡಿಲ್ಲ ಅಂದರೆ ಸೂರ್ಯೋದಯ ಸೂರ್ಯಾಸ್ತನ ನೋಡಿಲ್ಲ ಅಂತ. ಸೊ ಹಾಗೇ ಅದೊಂದು ವಿಸ್ಮಯ ಅದು. ಅಂದರೆ ಇಷ್ಟು ಬ್ರೈನ್ ಇದೆ ನನಗೆ. ಈ ಬ್ರೈನಲ್ಲಿ ನಾನು ಇಷ್ಟನ್ನೆಲ್ಲ ಇಮ್ಯಾಜಿನ್ ಮಾಡಿದ್ದೀನಿ, ಇದನ್ನು ನಾನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಬ್ರಹ್ಮ ಬೇರೆ ಅಲ್ಲ, ಒಬ್ಬ ಕ್ರಿಯೇಟರ್ ಬೇರೆ ಅಲ್ಲ. ವಿ ಆರ್ ಕ್ರಿಯೇಟಿಂಗ್ ಸಮಥಿಂಗ್ ದಟ್ ಲಾಸ್ಟ್ ಫಾರ್ ಎವರ್. ಆ ಸಿನಿಮಾ ರಿಲೀಸ್ ಆಗಿ 50 ವರ್ಷ ಆಯಿತು. ಇವತ್ತಿಗೂ ಆ ಸಿನಿಮಾ ಬಗ್ಗೆ ಯಾವುದೋ ಬೆಂಗಳೂರಿನ ಮೂಲೆಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ. ಐ ಡೋಂಟ್ ಹ್ಯಾವ್ ಅ ಕನೆಕ್ಷನ್ ವಿತ್ ಸ್ಟ್ಯಾನ್ಲಿ ಕ್ಯೂಬ್ರಿಕ್. ಸೊ ಸಿನಿಮಾಗಿರೋ ಪವರ್ ಅದು. ಹೇಳ್ತಾರಲ್ಲ, ಅನುಪಮ ಚೋಪ್ರಾ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಯಾವುದೋ ಇರಾನಿನ ಸಿನಿಮಾ ನೋಡ್ತೀನಿ, ಇರಾನಿನಲ್ಲಿ ಯಾವುದೋ ಒಂದು ಚಿಕ್ಕ ಹುಡುಗಿಗೆ ಬಲೂನ್ ಸಿಗ್ತೀನ ಅಂತ. ಆ ಹುಡುಗಿ ಹೇಳ್ತಿದ್ರೆ ನಾನು ಹೇಳ್ತೀನಿ, ನನಗೂ ಆ ಹುಡುಗಿಗೆ ಸಂಬಂಧನೇ ಇಲ್ಲ. ಯಾಕಂದ್ರೆ ಸಿನಿಮಾ ಇರೋದು ಮನುಷ್ಯ ಸಂಬಂಧಕ್ಕೆ, ಮನುಷ್ಯ ಸಂಬಂಧ, ಮಾನವೀಯತೆ, ಆ ಒಲವು. ಮತ್ತು ನಾವು ಎಷ್ಟೋ ಕಡೆ ಬ್ರೇಕ್ ಡೌನ್ ಆಗುತ್ತೆ. ಅಂದರೆ ನಮ್ಮ ಸೊಸೈಟಿನ ನೋಡಿದಾಗ ಎವ್ರಿ ಇನ್ಸಿಡೆಂಟ್ ಆಗಿರ್ಬೋದು, ಜಾತಿ ವ್ಯವಸ್ಥೆಗೆ ಕಿತ್ತಾಡ್ತಾರೆ, ಧರ್ಮಕ್ಕೆ ಕಿತ್ತಾಡ್ತಾರೆ, ಲಿಂಗಗಳಿಗೋಸ್ಕರ ಕಿತ್ತಾಡ್ತಾರೆ. ಅದನ್ನೆಲ್ಲ ಮರೆತು ಎಲ್ಲರೂ ಕೂತ್ಕೋತೀವಿ. ಜಯಂತ್ ಕಾಯ್ಕಿಣಿಯವರು ಅದೇ ಬರೀತಾರೆ, ಪಕ್ಕದಲ್ಲಿ ಕೂತಿರುವ ಯಾವುದೋ ಒಂದು ಹುಡುಗನ ಬೆವರಿನ ವಾಸನೆ ಕೂಡ ನನ್ನ ಜೊತೆಗಿರುತ್ತೆ. ಥಿಯೇಟ್ರಲ್ಲಿ ಕೂತಾರೆ, ಪಾಪ್ಕಾರ್ನ್ ಬಿಡಿಸಿ ಸಾರಿ ಅಂತಾನೆ. ಅವ್ನು ಯಾವ ಜಾತಿ ಧರ್ಮ ನೋಡಿಲ್ಲ ನಾನು ಅಲ್ಲಿ ಕೂತಾಗ. ಸ್ಕ್ರೀನ್ ಎಲ್ಲವನ್ನೂ ಮರೆಸುತ್ತೆ. ಅದೊಂದು ಕಮ್ಯುನಿಟಿ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್. ಯಾವತ್ತು ಕಲೆಗಿರೋ ಪವರ್ ಏನಂದರೆ ಜನರನ್ನ ಒಂದು ಮಾಡುತ್ತೆ, ಅದಾಗಬೇಕು ಅಂತ. ಸೊ ನಮ್ಮ ಸಿನಿಮಾದಿಂದ ಅದನ್ನು ಟ್ರೈ ಮಾಡ್ತಿದ್ವಿ ಅಷ್ಟೇ. ಜನ ಒಂದು ನೋಡ್ಬೇಕು ಥಿಯೇಟ್ರಲ್ಲಿ. ಏನು ಮಾಡಿ ಗೊತ್ತಾ ಪ್ರೊಡ್ಯೂಸರ್ಸ್, ಇವ್ರ ಹತ್ರ ಒಂದು 2 ಗಂಟೆ ಮಾತಾಡಿಸಿ, ಓಕೆನಾ, ಮಾತಾಡಿಸಿ ಅದನ್ನು ಎಲ್ಲ ಕಡೆ ಬಿಡಿ. ಈಗ ನಾನು ಹೇಳೋದು, ಈಗ ಯಾರಿಗೆಲ್ಲ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ ಇರುತ್ತಲ್ವ ಅಥವಾ ಆಸೆ ಇರುತ್ತಲ್ಲ ಸ್ಟೂಡೆಂಟ್ಸ್ಗೆ, ನೀವೊಂದು ವರ್ಕ್ಶಾಪ್ ಮಾಡಿ. ಇದು ಪರ್ಸನಲ್ ಸಜೆಷನ್ ರಿಕ್ವೆಸ್ಟ್ ಕೂಡ. ಎಷ್ಟು ಚೆನ್ನಾಗಿ ಅಂದರೆ ನಿಮ್ಗೆ ಎಷ್ಟು ನಾನಾಗಲಿ ಚೈತ್ರ ಅವರಾಗಲಿ ಅಥವಾ ದೀಕ್ಷಿತ್ ಅವರಾಗಲಿ ಹೇಳಿದಾಗ ನಂಗೆ ಅನ್ನಿಸ್ತಾ ಇತ್ತು, ಓಕೆ ಡೈರೆಕ್ಟರ್ ಸ್ಟೋರಿ ಹೇಳ್ತಾರೆ ಅಂತ ಹೇಳಿ. ನನ್ನ ಸಿನಿಮಾ ತಂಡದಲ್ಲೂ ಇಲ್ಲ, ಆದರೆ ನನಗೆ ನೀವು ಇಷ್ಟು ಕ್ಲಾರಿಟಿ ಕೊಡೋ ಅವಶ್ಯಕತೆಯೂ ಇಲ್ಲ. ಆದರೆ ನಿಮ್ಮ ಮಾತಲ್ಲಿ ತೂಕ ಮಾತ್ರ ಅಲ್ಲ, ಅಂದರೆ ಆ ನೆಸೆಸಿಟಿ, ನೀಡ್ಸು, ಚಿಕ್ಕ ಒಂದೊಂದು ಫ್ರೇಮ್ ಕೂಡ ನಂಗೆ ಕಾಣಿಸ್ತಾ ಇದೆ. ಅಮೇಝಿಂಗ್. ಸೀರಿಯಸ್ಲಿ ನಿಮಗೆ ಒಳ್ಳೆ ಅವಕಾಶ ಇದೆ ನಮ್ಮ ಕನ್ನಡ ಇಂಡಸ್ಟ್ರೀಲಿ. ಅದ್ಭುತವಾಗಿ ಬೆಳಿತೀರಾ.
ಶ್ರೀನಿಧಿ, ವೆಲ್ ಡನ್. ಥ್ಯಾಂಕ್ ಯು, ಖುಷಿ ಆಯ್ತು ನನಗೆ. ಮಾತಾಡೋದು ಈಗ ನಂದು ಮುಗೀತು, ನಿಮ್ದು ಈಗ ಪ್ರಾರಂಭ ಅಲ್ವಾ? ಎಕ್ಸಾಕ್ಟ್ಲಿ. ಅಲ್ವಾ, ನಿಮ್ ಕೆಲಸ ನೋಡೋ ಟೈಮ್ ಶುರುವಾಯ್ತು ಈಗ. ಎಕ್ಸಾಕ್ಟ್ಲಿ, ಖಂಡಿತ ಮಾತಾಡ್ತಾರೆ. ರವಿಚಂದ್ರ ಅವರೇ, ನಿಮ್ಮ ಆಪ್ತತೆ ಇರಬಹುದು, ನಿಮ್ಮ ನಂಟಿರಬಹುದು, ನೀವು ಸಂಬಂಧಗಳಿಗೆ ಕೊಡುವಂತಹ ಬೆಲೆ ಇರಬಹುದು, ಎಲ್ಲರನ್ನೂ ಜೊತೆಯಾಗಿ ಕೈ ಎತ್ಕೊಂಡು ಹೋಗ್ಬೇಕು ಅವ್ರನ್ನ ಅನ್ನುವಂತಹ ಒಂದು ಭಾವನೆ ಇರಬಹುದು, ಅದೆಲ್ಲದರ ಜೊತೆಗೆ ಬ್ಲಿಂಕ್ ಬರ್ತಾ ಇದೆ. ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಕನ್ನಡ ಸಿನಿಪ್ರೇಮಿಗಳು ಖಂಡಿತವಾಗಿ ಇಂತಹ ಸಿನಿಮಾಗಳಿಗೆ ಕಾಯ್ತಾರೆ. ಅವ್ರಿಗೂ ಒಂದು ಚೇಂಜ್ ಓವರ್ ಅಂತ ಹೇಳಿ ಬೇಕಾಗಿರುತ್ತೆ. ಸೊ ನೀವೇನು ಹೇಳ್ತೀರಾ ಕೊನೆಯದಾಗಿ? ಎಕ್ಸ್ಪೀರಿಯನ್ಸ್ಗೋಸ್ಕರ ಬನ್ನಿ, ಸಿಂಪಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಬನ್ನಿ. ಆ್ಯಂಡ್ ವಿ ಆರ್ ಆಲ್ಸೋ ಕ್ಯೂರಿಯಸ್, ನಿಮ್ಗೆ ಯಾವ ಥರ ಅನ್ಸುತ್ತೆ ಅಂತ. ಗುಡ್ ಆರ್ ಬ್ಯಾಡ್, ಕಮೆಂಟ್ಸ್ ಆರ್ ವೆಲ್ಕಮ್. ಕಮೆಂಟ್ಸ್ ಬರಲಿ ಅಂತ ನಾವು ಆಶಿಸ್ತೀವಿ ಆ್ಯಸ್ ಎ ಟೀಮ್ ಆಗಿ. ಆ್ಯಂಡ್ ಆದಷ್ಟು ಏನಂತಾರೆ, ಈಗಲೂ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ 3 ಡೇಸಲ್ಲಿ ಬನ್ನಿ, ನಮಗೆ ಹೆಲ್ಪ್ ಆಗುತ್ತೆ. ಫ್ರೈಡೇ ಸ್ಯಾಟರ್ಡೇ ಬಂದರೆ, ಸ್ಯಾಟರ್ಡೇ ಸಂಡೇ ಬಂದರೆ ನಮ್ಮ ಮೂವಿ ನೀಟಾಗಿ ರೀಚ್ ಆಗುತ್ತೆ. ಮಂಡೇಗೆ ಫುಟ್ಫಾಲ್ ಬರಬೇಕು, ಟ್ಯೂಸ್ಡೇ ಫುಟ್ಫಾಲ್ ಬರಬೇಕು. ಬಂದರೆ ನಮ್ಮ ಮೂವಿ ನಿಲ್ಸೋಕ್ಕಾಗತ್ತೆ. ಆ್ಯಂಡ್ ನಮಗೆ ಯಾರು ಗಾಡ್ ಫಾದರ್ ಇಲ್ಲ ಮ್ಯಾಮ್. ಇಂಡಸ್ಟ್ರಿಯಿಂದನೂ ನಮ್ಗೆ ಯಾರೋ ರಿಲೇಟಿವ್ಸು, ಮಕ್ಕಳು, ಅವರು ಇವರು, ಅಥವಾ ನಮ್ಗೆ ಯಾರೋ ಬಂದು ಪಿಕ್ಚರ್ ಮಾಡತ್ತೀರಿ ಹಿಂಗೆ ಅದನ್ನು ಬಂದು ಯಾರೂ ಸಪೋರ್ಟ್ ಮಾಡತ್ತಿಲ್ಲ. ಬಟ್ ಸಪೋರ್ಟ್ ಒಂದಿಷ್ಟು ಜನ ಯಾರು ರಿಯಲಿ ನಮ್ಮ ಕಂಟೆಂಟ್ ನೋಡಿ ಇಷ್ಟಪಡೋ ಒಂದಿಷ್ಟು ಜನ ಇದ್ದಾರೆ. ದೇ ಆರ್ ಸ್ಟಾರ್ಟಿಂಗಿಂದ ಯಾರಿದ್ದಾರೆ ಅವ್ರು ಇನ್ನೂ ಸಪೋರ್ಟ್ ಮಾಡ್ತಿದ್ದಾರೆ ಫಿಲ್ಮ್ ಫರ್ಟರ್ನಿಟಿಯಿಂದ. ಆ್ಯಂಡ್ ಅವರೆಲ್ಲರೂ, ಎಸ್ಪೆಷಲಿ ನಾನು ದೊಡ್ಡವರಿಗೆ ಹೇಳ್ತೀನಿ, ಅಂದರೆ ಒಂದಿಷ್ಟು ಕೆಲಸ ಮಾಡೋರಿಗೆ, ನಮ್ಮ ಪಿಕ್ಚರು ನಿಂತಂದ್ರೆ ಇನ್ನೊಂದಿಷ್ಟು ಹೊಸ ಪಿಕ್ಚರ್ಗಳಾಗ್ತವೆ. ಆ್ಯಂಡ್ ರೀಸೆಂಟ್ಲಿ ರಕ್ಷಿತ್ ಶೆಟ್ಟಿ ಸರು ಮತ್ತು ಧನಂಜಯ್ ಸರು ಹೇಳ್ತಿದ್ರು, ಅಂದರೆ ನಾರ್ತ್ ಕರ್ನಾಟಕದವರು ಫಿಲ್ಮ್ ಮೇಕರ್ಸ್ಗಳು ಬರಬೇಕು ಅಂತ. ಬಟ್ ಪಿಕ್ಚರ್ ಮಾಡೀನಿ, ಈಗ ಗುಲ್ಬರ್ಗದವ ಇದ್ದೀನಿ, ನಾರ್ತ್ ಕರ್ನಾಟಕದವನಾಗಿ ಪಿಕ್ಚರ್ ಮಾಡಿದ್ದೀವಿ. ಆ್ಯಸ್ ಎ ಟೀಮಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತಿದ್ದೀವಿ ಅಂತ ನಂಗೆ ಭರವಸೆ ಇದೆ. ಆ್ಯಂಡ್ ಇಲ್ಲಿ ನಿಂತೇವೆ ಅಂದ್ರೆ ನಮ್ಮ ಕಡೆಯಿಂದ ಕತಿ ಬರ್ತಾವೆ ಮ್ಯಾಮ್ ಮುಂದಿನ ದಿನಗಳಲ್ಲಿ. ಆ ಕತಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಉತ್ತರ ಕರ್ನಾಟಕಕ್ಕೂ ಚಿತ್ರರಂಗಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಅಂದರೆ ಉತ್ತರ ಕರ್ನಾಟಕದವರು ಸಿನಿಮಾವನ್ನು ನೋಡೋ ರೀತಿಯೇ ಬೇರೆ, ಅದೊಂದು ಆಪ್ತತೆಯೇ ಬೇರೆ. ಹಾಗಾಗಿ ಎಲ್ಲ ಸಿನಿಪ್ರೇಮಿಗಳು ನಿಮಗೆ ಗಾಡ್ ಫಾದರ್ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಅದೇ ಮ್ಯಾಮ್, ಅಂದ್ರೆ ಈಗ ಎಲ್ಲರೂ ಮಂದಿ ಮೇಜರ್ ಕಲೆಕ್ಷನ್ ಅಂದರೆ ಬಿಸ್ನೆಸ್ ವೈಸ್ ಬಂದರೆ, ಶೇರ್ ವೈಸ್ ಬಂದರೆ ಮ್ಯಾಕ್ಸಿಮಮ್ ನಮ್ಮ ನಾರ್ತ್ ಬೆಲ್ಟಿಂದನೇ ಬರುತ್ತೆ ಮ್ಯಾಮ್, ಅಂದರೆ ಶೇರು. ಸೊ ಮುಂದಿನ ದಿನಗಳಲ್ಲಿ ಅವರು ಪಿಕ್ಚರ್ ಮಾಡ್ಬೇಕನ್ನೋರು ಭಾಳ ಮಂದಿ ಇದ್ದಾರೆ. ಕಂಟೆಂಟ್ ಕ್ರಿಯೇಟರ್ಸ್ಗಳಿದ್ದೀರಾ, ಟ್ರಾಲ್ ಪೇಜಸ್ ನಡೆಸೋರು ಇದ್ದೀರಾ, ಒಂದಿಷ್ಟು ಇಂಡಿವಿಜುವಲ್ಸ್ಗಳು ನಿಮ್ಮದೇ ಆದ ಒಂದಿಷ್ಟು ಐಡೆಂಟಿಟಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಏನರ ನಮ್ಮ ಪಿಕ್ಚರ್ದು ಟ್ರೇಲರ ಅಥವಾ ನಮ್ದು ಏನರ ಗ್ಲಿಮ್ಸ್ಗಳು ನಿಮ್ಗೆ ಏನರ ಇಷ್ಟ ಆಯ್ತು ಅಂದ್ರೆ ಸೋಷಿಯಲ್ ಮೀಡ್ಯಾದಾಗ ಶೇರ್ ಮಾಡಿರಿ, ರೀಚ್ ಮಾಡಿಸ್ರಿ. ಅದು ನಮಗೇನು ನಿಮ್ಮ ಒಬ್ಬ ಪರ್ಸನ್ಲಿಂತ ಎಷ್ಟೋ ಮಂದಿಗೆ ಗೊತ್ತದು, ನಿಮ್ಮಿಂದ ನಿಮ್ಮ ಮಗಲನ್ನವನಿಗೆ ಗೊತ್ತಾಯ್ತು ಅಂದ್ರೆ ನಮಗೆ ಖುಷಿ. ಎಲ್ಲರೂ 100 ಮಂದಿಗೆ ಗೊತ್ತಾಗಬೇಕತ್ತಿಲ್ಲ, 1000 ಮಂದಿಗೆ ಗೊತ್ತಾಗಬೇಕತ್ತಿಲ್ಲ. ನೀವು ಒಬ್ಬ ಮನುಷ್ಯನಿಂದ 10 ಟಿಕೆಟ್ ಖರೀದಿ ಮಾಡಿಕೊಟ್ಟೆ ಅಂದ್ರೆ ನಮ್ಮಂಥ ಪಿಕ್ಚರ್ ಬದುಕೋತಾವ. ಖಂಡಿತ. ಈಗ ಕೊನೆಯದಾಗಿ ನಮ್ಮ ನಿರ್ದೇಶಕರು ಏನು ಹೇಳ್ತೀರಾ? ಶ್ರೀನಿಧಿಯಾಗಿ ಬೇಡ ನಮಗೆ, ಈಗ ನಿರ್ದೇಶಕರಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಶ್ರೀನಿಧಿನೇ ನಿರ್ದೇಶಕ. ಸೊ ಏನಿಲ್ಲ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಕನ್ನಡದ ಸಿನಿಮಾ ನೋಡಿ. ನಮ್ಮ ಸಿನಿಮಾ ಟ್ಯಾಗ್ಲೈನ್ ಅದೆಲ್ಲ ಕಡೆ ಹಾಕಿದ್ದೀವಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ. ಬ್ಲಿಂಕ್ ಮಾಡದೆ ಸಿನಿಮಾ ನೋಡಿ. ಹಾಂ, ಬ್ಲಿಂಕ್ ಮಾಡದೆ ಸಿನಿಮಾ ನೋಡಿ. ಅದಾದ್ಮೇಲೆ ಬ್ಲಿಂಕ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಶಮೀರಾ ಮ್ಯಾಮ್ ಫಾಲೋವರ್ಸ್ ಎಲ್ಲ ಬನ್ನಿ ಪ್ಲೀಸ್. ಅವರ ಇವರ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ನಮ್ಮ ಬ್ಲಿಂಕ್ ಸಿನಿಮಾ ನೋಡೋಕ್ಕೆ. ಆ್ಯಂಡ್ ಮ್ಯಾಮ್, ಐ ವಿಲ್ ಬಿ ವೇಟಿಂಗ್. ಅಂದರೆ ನೀವು ಫಸ್ಟ್ ಡೇಗೆ ನಾನು ಖಂಡಿತ ಬರ್ತೀನಿ. ನಾನು ಈಗ ಬಹಳಷ್ಟು ಸಿನಿಮಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ, ಆದರೆ ಮನಸ್ಸಿಗೆ ಹತ್ತಿರ ಆಗೋದು ಅಥವಾ ವಾವ್ ಈ ಟೀಮ್ ಚೆನ್ನಾಗಿದೆ, ಆ ಕಂಟೆಂಟ್ ಚೆನ್ನಾಗಿದೆ, ಏನೋ ಹೊಸ್ತು ಮಾಡಿದ್ದಾರೆ, ಅಥವಾ ನಾನು ಕಲ್ತ್ಕೊಳ್ಳೋದೇನಿದೆ ಅಂತ ಅನ್ಸೋದು ಕೆಲವು ಮಾತ್ರ. ಅದರಲ್ಲಿ ಅಫ್ಕೋರ್ಸ್ ನಮ್ಮ ಬ್ಲಿಂಕ್ ಸಿನಿಮಾ ಕೂಡ ಒಂದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಸಿನಿಮಾ. ಆ ಶೋ ರೀಲಿಂದ ಹಿಡಿದು ನಾನೀಗ ಫುಲ್ ಸಿನಿಮಾ ಬರೋದಕ್ಕೆ ನಿಜವಾಗ್ಲೂ ಕಾಯ್ತಾ ಇದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ ಪಕ್ಕ ಎಲ್ಲ ಕನ್ನಡಿಗರು ನಿಮ್ಮೆಲ್ಲರಿಗೂ ಪ್ರೀತಿಯನ್ನು ಖಂಡಿತವಾಗೂ ತೋರಿಸ್ತಾರೆ. ನಿಮ್ಮ ಈ ವಿಭಿನ್ನ ಹಾಗೂ ಅದ್ಭುತವಾದಂಥ ಪ್ರಯತ್ನಕ್ಕೆ ಕನ್ನಡಿಗರು ಪ್ರೀತಿಯಿಂದ ನಿಮ್ಮನ್ನು ತಪ್ಕೋತಾರೆ, ಒಪ್ಕೋತಾರೆ, ಅಪ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ನಿಮ್ಮ ಸಮಯಾವಕಾಶ ಕೊಟ್ಟಿದ್ದಕ್ಕೆ, ನೀವು ಕೊಟ್ಟಿದ್ದಕ್ಕೆ, ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ನಮಗೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದು ನಮ್ಮ ಬ್ಲಿಂಕ್
ಸಿನಿಮಾದ ಕನಸುಗಾರ ಹಾಗೂ ಅನ್ನದಾತರ ಮಾತಾಗಿತ್ತು. ನಿರ್ದೇಶಕರು ಹಾಗೂ ನಿರ್ಮಾಪಕರು ಸಿನಿಮಾ ಬಗ್ಗೆ ಅಥವಾ ನಮ್ಮ ಚಿತ್ರರಂಗ ಉಳಿಬೇಕು, ಇನ್ನೂ ಬೆಳಿಬೇಕು ಅಂತ ಹೇಳಿದ್ರೆ ಇವರಿಗೆ ಬೆನ್ನೆಲುಬಾಗಿ ನಾವು ಅಂದರೆ ಸಿನಿ ಪ್ರೇಮಿಗಳು ನಮಗೆ 100-150 ರೂಪಾಯಿ ಖರ್ಚಾಗೋದು ಬಿಟ್ಟರೆ ಬೇರೆ ಏನೂ ಅಲ್ಲ. ಹಾಗಾಗಿ ಆ 3 ಗಂಟೆಗಳ ಅಥವಾ 2-2.5 ಗಂಟೆ ಸಮಯ ಏನಿರುತ್ತೆ, ನಮ್ಮ ಸಮಯವನ್ನು ಅದಕ್ಕೆ ಕೊಡೋದ್ರ ಮೂಲಕ ನಮ್ಮ ಮನಸ್ಸಿಗೆ ಖುಷಿ ಆಗೋದ್ರ ಜೊತೆಗೆ ಕೆಲವೊಂದು ವಿಷಯಗಳು, ನಮಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಸುಂದರವಾದಂಥ ಪ್ರಯತ್ನ ಚಿತ್ರಮಂದಿರದಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಬ್ಲಿಂಕ್ ಸಿನಿಮಾವನ್ನು ದಯವಿಟ್ಟು ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ, ಚಿತ್ರಮಂದಿರದಲ್ಲೇ ಹೋಗಿ ನಾವೆಲ್ಲರೂ ವೀಕ್ಷಿಸೋಣ ಅಂತ ಹೇಳ್ತಾ ಈ ವಿಶೇಷ ಸಂದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.